ಏನ್ ಮಾತನಾಡಬೇಕು ಕರ್ತನೆ, ನೀವು ನಮಗೆ ತೋರಿಸಿಕೊಡಿ ರಾಜ. ಓ ಪರಿಶುದ್ಧಾತ್ಮರೇ, ನಿಮ್ಮ ಚಿತ್ತದ ಪ್ರಕಾರ ಈ ದಿನದಲ್ಲಿ ಮಾತನಾಡುವಂತೆ ನಮ್ಮನ್ನು ಆಶೀರ್ವದಿಸಿ. ಮಾತನಾಡುವ ಪ್ರತಿಯೊಂದು ಕಾರ್ಯಗಳು ನಿಜವಾಗಿ ಪರಿವರ್ತನೆ ಉಂಟು ಮಾಡುವ ಕಾರ್ಯಗಳಾಗುವಂತೆ ಅನುಗ್ರಹಿಸಿ ಕರ್ತನೆ. ತಾಯಿ ಮರಿಯಲೇ ಪ್ರತ್ಯೇಕವಾಗಿ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ ವಾರದಲ್ಲಿ ನಾವು ಚಿಂತಿಸಿರುವುದು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 8ನೇ ವಾಕ್ಯ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 8ನೇ ವಾಕ್ಯ. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ನಿರ್ಮಲ ಹೃದಯರು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಪ್ರಿಯರೇ, ಇದರ ಬಗ್ಗೆ ನಾವು ಚಿಂತಿಸಿದ್ದೇವೆ. ನಮ್ಮ ಹೃದಯದ ಅವಸ್ಥೆ ಯಾರಿಗಾದ್ರೂ ನೆನಪಿದೆಯಾ? ಲಾಸ್ಟ್ ವೀಕ್ ನಾವು ಧ್ಯಾನಿಸಿರುವ ಪಾಯಿಂಟ್ಸ್. ಶಶಿಕಲಾ ಸಿಸ್ಟರ್. ಅದೇ ನೀವು ಹೇಳ್ದಂಗೆ ಮನುಷ್ಯನನ್ನ ಹಾಳು ಮಾಡೋದು ನಮ್ಮ ಹೃದಯದಲ್ಲಿರೋ ಅಹಂಕಾರ, ಅಸೂಯೆ, ಕೋಪ ಅಂತ. ಅದ್ರಿಂದಾನೇ ಅಂದ್ರೆ ನಾವೇ ಅದಕ್ಕೆ ಕಾರಣರಾಗ್ತೀವಿ. ಅದ್ರಲ್ಲಿ ನಮ್ಮ ಆತ್ಮದಲ್ಲಿ, ನಮ್ಮ ದೇಹದಲ್ಲಿ ಇರೋ ಅಂದ್ರೆ ನಮ್ಮಲ್ಲಿ ಇರೋ ಅಹಂಕಾರ, ಅಸೂಯೆ, ಕೋಪದಿಂದ ನಮ್ಮನ್ನ ನಾವೇ ನಿರ್ಮಲ ಹೃದಯದಿಂದ ನಾವು ಇದಾಗ್ತೀವಿ ಅಂತ ಬ್ರದರ್. ದೇವರನ್ನು ಕಾಣೋ ಚಾನ್ಸೇ ಇರೋದಿಲ್ಲ ನಮ್ಗಿದ್ನೆಲ್ಲ ನಾವ್ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಓಕೆ, ದಯಾಲ್, ಬೇರೆ ಏನಾದ್ರು ನೆನಪಿದ್ಯಾ? ಬ್ರದರ್, ಅದೇ ನಾವು ನೋಡಿ, ಎಲ್ಲ ಭಾಗ್ಯದಲ್ಲೂ ಇಂಥ ಒಂದು ಸೌಭಾಗ್ಯ ಇಲ್ಲ. ದೇವರನ್ನು ಕಾಣುವಂತ ಭಾಗ್ಯ ಇರೋದು ಆ ನಿರ್ಮಲ ಹೃದಯಕ್ಕೆ. ಆ ನಿರ್ಮಲ ಹೃದಯ ಅಂದ್ರೆ ನಾವು ಅಂದ್ರೆ ಈ ಜೀವಿತದಲ್ಲಿ ಎಲ್ಲವನ್ನ ಸಹಿಸ್ಕೊಳ್ಳಂದ್ರೆ ಪ್ರೀತಿಗಾಗಿ. ನೋಡಿ, ನಮ್ಮಲ್ಲಿ ಎಲ್ಲ ಕೆಟ್ಟತನ ನಮ್ಮಿಂದ ಬರ್ತದೆ, ಆದ್ರೆ ನಮ್ಮ ಬಗ್ಗೆ ಇತರರು ಆಡುವಾಗ ನಾವು ಅದನ್ನ ಸಹಿಸ್ಕೊಂಡು ಆ ನಿರ್ಮಲತೆಯ ಹೃದಯವನ್ನ ರೂಪಿಸ್ಕೊಳ್ಬೇಕು. ಓಕೆ, ಸೊ ಪ್ರಿಯರೇ, ಈಗ ಅದರ ಒಂದು 2ನೇ ಭಾಗ, ಇದು ಜಾಸ್ತಿ ಟೈಮ್ ಏನಿರಲ್ಲ, ಆದ್ರೆ 2ನೇ ಭಾಗ ನಾವು ಇವತ್ತು ನಾವು ಚಿಂತಿಸ್ತೀವಿ. ಮತ್ತೊಮ್ಮೆ ನಾನು ಮೊನ್ನೆ ಹೇಳಿದ ವಿಷಯ ಹೇಳ್ತೀನಿ. ಈ ಬೆಟ್ಟದ ಬೋಧನೆಯಲ್ಲಿ ಇದು ಸ್ವರ್ಗ ರಾಜ್ಯದಲ್ಲಿ, ಅಂದ್ರೆ ದೇವರ ಸಾಮ್ರಾಜ್ಯದಲ್ಲಿ ಅಲ್ಲಿನ ಆ ನಿಯಮಗಳು. ಈಗ ನಾವು ದೈವ ಅನುಭವಕ್ಕೆ ಬಂದಾಗ, ನಿತ್ಯ ಜೀವನದ ಅನುಭವಕ್ಕೆ ನಾವು ಬಂದಾಗ ನಾವೆಲ್ಲಿದ್ದೀವಿ? ದೇವರ ಲೋಕದಲ್ಲಿದ್ದರೂ ನಾವು ದೇವರ ರಾಜ್ಯದಲ್ಲಿ ಆಗಿದ್ದೇವೆ. ನಾವು ದೇವರ ರಾಜ್ಯದಲ್ಲಿರುವಾಗ ಪಾಲಿಸಬೇಕಾದ ನಿಯಮಗಳಾಗಿದೆ ಈ ಬೆಟ್ಟದ ಬೋಧನೆಯಲ್ಲಿ ಯೇಸುಸ್ವಾಮಿ ನಮಗೆ ಕೊಡುವುದು. ಅದರಲ್ಲಿ ಮೊದಲನೇದಾಗಿ ನಾವು ಕಂಡಿರುವುದು ಆತ್ಮದಲ್ಲಿ ಬಡವರು ಭಾಗ್ಯವಂತರು. ಒಂದು ಏಣಿ, ಲ್ಯಾಡರ್ ತಗೊಂಡ್ರೆ ಫಸ್ಟ್ ಸ್ಟೆಪ್ ಆತ್ಮದಲ್ಲಿ ಬಡವರು ಭಾಗ್ಯವಂತರು. ನಮ್ಮ ಆತ್ಮದ ಬಡತನವನ್ನು ಕಂಡು ಹಿಡಿದ ವ್ಯಕ್ತಿಗಳಿಗೆ ಅದೇ ಅವನು ಮೊದಲನೇ ಸ್ಟೆಪ್. ನಿಜವಾಗಿಯೂ ಸುಮಾರು ಜನ ಈಗ ಪಾವವಿಖ್ಯಾಪನೆ ಯಾಕೆ ಮೊನ್ನೆ ನಾನು ಒಂದು ಗುರುಗಳ ಹತ್ರ ಭೇಟಿ ಆಗಿದಾಗ ಅವ್ರು ಹೇಳಿದ್ರು, ಈ ವಿಚಾರಣೆಯಲ್ಲಿ ಯಾರು ಪಾವವಿಖ್ಯಾಪನೆಗೆ ಬರ್ತಾ ಇಲ್ಲ. ಕಾರಣ ಏನು? ಅವ್ರು ಹೇಳೋದು, ನಾವೇನ್ ಪಾಪ ಮಾಡ್ತಾ ಇಲ್ಲ, ಮತ್ತೆ ನಾವು ಯಾಕೆ ಪಾವವಿಖ್ಯಾಪನೆ ಮಾಡ್ಬೇಕು ಹೇಳಿ. ಓಕೆ, ಈ ಒಂದು ಅವಸ್ಥೆ ಯಾಕೆ? ಅವರಿಗೆ ಅವರ ಆತ್ಮದ ಬಡತನ ಗೊತ್ತಾಗ್ತಾ ಇಲ್ಲ. ನಾವು ಎಷ್ಟೇ ಪರಿಶುದ್ಧರಾಗಿ ನಿಲ್ಲಲು ನಾವು ಪ್ರಯತ್ನ ಪಟ್ಟರು, ಆ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡುವಾಗ ಎಷ್ಟು ಪಾಪಗಳು ನಾವು ಕಂಡುಹಿಡಿಯಲು ಸಾಧ್ಯ. ಆದ್ರೆ ನಾವು ಪಾಪನೇ ಮಾಡಲ್ಲ ಅಂತ ಹೇಳುವಾಗ ಪ್ರಿಯರೇ, ಅರ್ಥ ಏನಂದ್ರೆ ಅವರು ದೇವರ ಸಾಮ್ರಾಜ್ಯದಲ್ಲಿ ಇಲ್ಲ. 2ನೇದಾಗಿ ಅವರಿಗೆ ಅವರ ಆತ್ಮದ ಬಡತನ ಗೊತ್ತಿಲ್ಲ. ಅದರಿಂದ ಅವ್ರು ಮಾಡೋದೆಲ್ಲ ಸರಿ ಎಂಬ ಭಾವನೆ ಅವರಿಗೆ ಬಂದ್ಬಿಟ್ಟಿದೆ. ಸೊ ಪ್ರಿಯರೇ, ಈ ಆತ್ಮದ ಬಡತನ ಮೊದಲನೇ ಸ್ಟೆಪ್, ಲ್ಯಾಡರ್ನ ಮೊದಲನೇ ಸ್ಟೆಪ್. ಆದ್ರೆ ಈ ಬಡತನವನ್ನು ಕಂಡು ಅಳುವವರು, ದುಃಖಿಸುವವರು 2ನೇ ಸ್ಟೆಪ್ ಆಗಿದೆ. ಓಕೆ, ಅಲ್ಲಿಂದ ಮೇಲೆ
ಈ ಒಂದು ಅವಸ್ಥೆ ಆಗುವಾಗ ಆತ್ಮದ ಬಡತನವನ್ನು ಕಂಡು ದುಃಖಿಸುವಾಗ ನ್ಯಾಚುರಲಿ ಅವರೊಂದು ಶಾಂತಶೀಲರಾಗ್ತಾರೆ. ಅವರದ ಅಗ್ರೆಸಿವ್ನೆಸ್ ಎಲ್ಲ ಹೋಗಿರುತ್ತದೆ. ಆ ಒಂದು ಶಾಂತಶೀಲರಾಗುವಾಗ ನೀತಿಗಾಗಿ ಅವರು ದುಡಿಯುತ್ತಾರೆ. ಇದುವರೆಗೆ ಬೇರೆ ಬೇರೆ ಕಾರ್ಯಗಳಿಗಾಗಿ ದುಡ್ಡಿದರೆ ಈಗ ಅವರು ನೀತಿಗಾಗಿ ದುಡಿಯುವರು. ಹಾಗೆ ಆ ರೀತಿಯಲ್ಲಿ ನೀತಿಗಾಗಿ ದುಡಿಯುವಾಗ ಅವರು ಕರುಣೆಯುಳ್ಳವರಾಗ್ತಾರೆ. ಕರುಣೆಯುಳ್ಳವರು. ಆ ಕರುಣೆಯುಳ್ಳವರಾಗುವ ಆ ಒಂದು ಸ್ಟೇಜ್ ಅಲ್ಲಿ ನ್ಯಾಚುರಲಿ ನೆಕ್ಸ್ಟ್ ಸ್ಟೆಪ್ ಆಗಿದೆ ಹೃದಯ ಶುದ್ಧಿ. ಸೊ ಈ ಕರುಣೆ ಆ ಬೆಳವಣಿಗೆಯ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಆಗಿ ಹೃದಯ ಶುದ್ಧಿಯುಳ್ಳ ಒಂದು ಅವಸ್ಥೆ ಅವರಿಗೆ ಬರುತ್ತೆ. ಪ್ರಿಯರೇ, ನಾವು ನೋಡಿದೀವಿ ನಮ್ಮ ಹೃದಯದಲ್ಲಿ ಅಹಂಕಾರ, ಕೋಪ, ವೈರಾಗ್ಯ, ಅಸೂಯೆ ಇದೆಲ್ಲ ನಮ್ಮ ಹೃದಯದಿಂದ ಬರುವ ಒಂದು ನೇಚರ್ ಆಗಿದೆ. ಪ್ರಿಯರೇ, ನಮ್ಮ ಹೃದಯದ ಒಂದು ಅವಸ್ಥೆ ಜಸ್ಟ್ ಒಂದು ನೋಡೋಣ. ನಾನೊಂದು ಫೋಟೋ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೃದಯದ ಒಂದು ಅವಸ್ಥೆ ನೋಡ್ತಾ ಇದ್ದೀರಾ? ಇನ್ನೂ ಬಂದಿಲ್ಲ. ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದೀರಾ? ಇನ್ನು ಬಂದಿಲ್ಲ. ಹಲೋ, ಬಂದಿಲ್ಲ ಸರ್. ಇಲ್ಲಿ ನೋಡಿ. ಇಲ್ಲ ಸರ್, ಶೇರ್ ಆಗಿಲ್ಲ. ಅವಾಗ್ಲೇ ಬಂದಿತ್ತು, ಇವಾಗ ಬರ್ತಾ ಇಲ್ಲ. ಬಿಗಿನಿಂಗ್ ಅಲ್ಲಿ ಹೃದಯ ತರ ನೀವೇ ಕಾಣಿಸ್ತಾ ಇದ್ದೀರಾ? ಇಲ್ಲ ಬ್ರದರ್. ಸ್ಕ್ರೀನ್ ನೋಡಿದ್ರ ನೀವು? ಅವಾಗ್ಲೇ ಬಂದಿತ್ತು ಬ್ರದರ್. ಒಂದ್ ನಿಮಿಷ, ನನ್ ಸೌಂಡ್ ಕೇಳ್ತಾ ಇತ್ತಾ ಆ ಟೈಮಲ್ಲಿ? ಇಲ್ಲ ಇಲ್ಲ ಇಲ್ಲ, ಏನು ಕೇಳಲಿಲ್ಲ. ಹೌದಾ? ಒಂದ್ ನಿಮಿಷ, ಮತ್ತೊಮ್ಮೆ ಟ್ರೈ ಮಾಡಿ ನೋಡ್ತೀನಿ. ಈಗ ಕೇಳ್ತಾ ಇದ್ರಾ? ಎಸ್, ಬರ್ತಾ ಇದೀನಿ. ಈ ಸ್ಕ್ರೀನ್ ನೋಡಿ. ಇಲ್ಲಿ ನಮ್ಮ ಹೃದಯದ ಅವಸ್ಥೆ ಈಗ ಇದೆ. ಏನೆಲ್ಲ ಇದೆ ಹೃದಯದಲ್ಲಿ? ಫ್ರಾಗ್ ಇದೆ, ಕಪ್ಪೆ, ಕಣ್ಣು, ನವಿಲು, ಹಾವು, ಸೈತಾನ ಒಬ್ಬ ಸಿಂಹಾಸನದಲ್ಲಿ ಕೂತಿದ್ದಾನೆ. ಓಕೆ ನೋಡಿ, ಈ ನವಿಲು ಅಂತ ಹೇಳುವುದು ನಮ್ಮ ಅಹಂಕಾರದ ಒಂದು ಚಿಹ್ನೆ. ಓಕೆ, ನೋಡಕ್ಕೆ ಇದು ದೆನ್ ಇಲ್ಲಿ ಕಪ್ಪೆ ಇದೆಯಲ್ಲ, ಲೋಕದಲ್ಲಿ ಅಟ್ಯಾಚ್ ಆಗಿ ಜೀವಿಸುವ ಆ ಒಂದು ಸ್ವಭಾವ. ಈ ಹಾವು ಅಂತ ಹೇಳೋದು ತುಂಬಾ ಸಾಫ್ಟ್ ಆಗಿರುತ್ತದೆ ನೋಡಕ್ಕೆ, ಆದ್ರೆ ವಿಷ ಇದೆ. ಹುಲಿ ಈ ಕಡೆ ತುಂಬಾ ಅಗ್ರೆಸಿವ್ ಆಗಿ ಏನೇ ಆದ್ರೂ ಅದನ್ನು ಇಲ್ಲದಂತೆ ಮಾಡುವ ನೇಚರ್. ಇದು ಆಮೆ ಬಂಡತನ, ಒಂಥರ ಆಲಸ್ಯದ ಒಂದು ಸ್ವಭಾವ. ಇಲ್ಲಿ ಹಂದಿ ಎಲ್ಲಿ ಕೊಳಚೆಯಲ್ಲೇ ಜೀವಿಸುವ ನೇಚರ್. ಇಲ್ಲಿ ಆಡಲ್ವದು ಮೇಕೆ ಈ ಎಲ್ಲರನ್ನು ಈ ಒಂದು ಅಟ್ಯಾಕ್ ಮಾಡುವ ಒಂದು ನೇಚರ್. ಈ ನೇಚರ್ ಎಲ್ಲ ಇರುವಾಗ ಏನಾಗ್ತದೆ, ಇಲ್ಲಿ ಮಧ್ಯ ಒಬ್ಬ ಇದ್ದಾನೆ. ಪ್ರಿಯರೇ, ಈ ನೇಚರ್ ಎಲ್ಲ ನಮ್ಮ ಹೃದಯದಲ್ಲಿ ಇರುವಾಗ ನಾವು ಮಾತನಾಡುವುದು ಈ ನೇಚರ್ ಅಲ್ಲೇ ನಾವು ಮಾತನಾಡುವುದು. ಓಕೆ, ಈ ನೇಚರ್ ಅಲ್ಲೇ ನಾವು ಮಾತನಾಡುವುದು. ಈ ಸ್ವಭಾವ ಎಲ್ಲ ನಮ್ಮಲ್ಲಿರುವಾಗ ನಮ್ಮ ಮಾತುಕತೆ ಎಲ್ಲ ಆ ರೀತಿನೇ ಇರ್ತದೆ. ಓಕೆ, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆಯಲ್ಲ, ದಯವಿಟ್ಟು ಮ್ಯೂಟ್ ಮಾಡಿ ಎಲ್ಲರೂ. ವಿನ್ಸೆಂಟ್, ಓಕೆ. ಸೊ ಈ ನೇಚರ್ ಇರುವಾಗ ನಮ್ಮ ಮಾತು ಹಾಗೆ ಇರ್ತದೆ. ನಮ್ಮ ಹೃದಯದಲ್ಲಿ ಏನಿದೆಯೋ ಅದು ನಾವು ಜಾಸ್ತಿ ಕವರ್ ಮಾಡಕ್ ಆಗಲ್ಲ. ಒಂದು ವ್ಯಕ್ತಿಯೊಂದಿಗೆ 1 hour ಮಾತನಾಡಬೇಡ.
ಸರ್ ಕೇಳಿಸ್ತಾ ಇಲ್ಲ. ಲೂಕ 6:45. ಓದಿ. ಇನ್ನು ನೀವು ಸ್ವಲ್ಪ ನನ್ನನ್ನು ಡಿಸ್ಟರ್ಬೆನ್ಸ್. ಸ್ವಾಮಿ ಹ್ಮ್ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ? ಹ್ಮ್ ನನ್ನ ನೀವು ಬಳಿಗೆ ಬಂದು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೀತೀರಾ, ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ? ನನ್ನ ಮಾತಿನಂತೆ ನಡೆಯುವುದಿಲ್ಲ. ಓಕೆ, ಮುಂದುವರಿಸಿ. ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನೆಂದು ನಿಮಗೆ ಹೇಳುತ್ತೇನೆ ಕೇಳಿ. ಹ್ಮ್ ಆಳವಾದ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ತಿವಾರ ಒಂದ್ ಹಾಕಿ ಒಂದ್ ನಿಮಿಷ ಒಂದ್ ನಿಮಿಷ. 6:45 ಮತ್ತೊಮ್ಮೆ ಓದಿ. 45 ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ನೋಡಿ, ಬೊಕ್ಕಸದಿಂದ ಕೆಟ್ಟದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ಹೊರಗಡೆ ಬರುವುದು. ಸೊ ನಾವು ಮಾತಾಡೋದು ಯಾವುದು ಮಾಮೂಲಿ? ನಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಏನಿರುತ್ತದೆ ನಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಆಗಿದೆ ನಾವು ಮಾತನಾಡುವುದು. ನಮ್ಮ ಹೃದಯದಲ್ಲಿರುವುದಾಗಿದೆ ನಾವು ಮಾತನಾಡುವುದು. ಓಕೆ, ನಮ್ಮ ಹೃದಯದಲ್ಲಿ ಏನಿದೆಯೋ. ಸೊ ಪ್ರಿಯರೇ, ಅದೇನೆ ನೀವು ಯೋಚನೆ ಮಾಡಿ. ನಿಮಗೆ ಒಂದು 10 ನಿಮಿಷ ಮಾತಾಡುವ, ಮೇ ಬಿ ಡೂಪ್ಲಿಕೇಟ್ ಆಗಿ 10 ನಿಮಿಷ ಬೇಕಾದ್ರೆ ಮಾತಾಡಬಹುದು. ಆರ್ಟಿಫಿಷಿಯಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಬಹುದು. ಆದ್ರೆ ಸ್ವಲ್ಪ ಸಮಯ ಮಾತಾಡುವಾಗ ಏನಾಗ್ತದೆ? ಮೆತ್ತಿಗೆ ಹೃದಯದಲ್ಲಿರುವುದು ಹೊರಗಡೆ ಬರುತ್ತದೆ. ವಚನ ಹೇಳೋದು ಹೀಗೇನೆ, ಹೃದಯದ ತುಂಬುವಿಕೆಯಿಂದ ಅಥರಗಳು ಮಾತನಾಡುತ್ತದೆ ಅಂತ ಹೇಳಿ. ಹೃದಯದ ತುಂಬುವಿಕೆಯಿಂದ ಅಥರಗಳು ಮಾತನಾಡುತ್ತೆ ಅಂತ ಹೇಳಿ. ಸೊ ಪ್ರಿಯರೇ, ನಮ್ಮ ಹೃದಯದಲ್ಲಿ ಏನೆಲ್ಲಾ ಇದೆ, ನಮ್ಮ ಹೃದಯದ ಅವಸ್ಥೆ ಏನಿದೆ, ಅದು ಹೊರಗಡೆ ಮುಂದೆ ಬರುತ್ತೆ. ಆದುದರಿಂದ ದೇವರು ಹೇಳೋದು, ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು. ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು. ಮುಖ್ಯವಾಗಿ ಏನಂದ್ರೆ, ಹೃದಯ ಶುದ್ಧಿ ಇರುವಾಗ ನಮ್ಮ ಹೊರಗಡೆ ಎಕ್ಸ್ಪ್ರೆಷನ್ಸ್ ಎಲ್ಲ ನಮ್ಮ ನೋಟ ಹೃದಯದ ಆ ಒಂದು ಅವಸ್ಥೆಯಿಂದ ಬರುವುದೇ. ನಮ್ಮ ಮಾತು, ನಮ್ಮ ಪ್ರವೃತ್ತಿ, ನಮ್ಮ ಹೋಲ್ ಬೀಯಿಂಗ್ ಆ ಹೃದಯದ ಒಂದು ಅವಸ್ಥೆಯಿಂದ ಬರೋದಾಗಿದೆ. ಸೊ ಪ್ರಿಯರೇ, ಇದೊಂದು ಹೈಯರ್ ಲೆವೆಲ್, ಅಂದ್ರೆ ಮೀನ್ಸ್ 5ನೆಯ ಭಾಗ್ಯ. ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು. ಪ್ರಿಯರೇ, ನಮ್ಮ ಪರ್ಸನಾಲಿಟಿ ನಮ್ಮ ಹೃದಯದ ಶುದ್ಧಿ, ಹೃದಯದ ಆ ಅವಸ್ಥೆಯ ಮೇಲೆ ಡಿಪೆಂಡ್ ಆಗಿದೆ ಹೃದಯ. ಓಕೆ, ಸೊ ನಾವು ಹೃದಯ ಎಂದು ಹೇಳುವಾಗ ಬೇಕಾದ್ರೆ ನಮ್ಮ ಆತ್ಮದ ಅವಸ್ಥೆ, ನಮ್ಮ ಆ ಮನುಷ್ಯ ಆತ್ಮದ ಅವಸ್ಥೆ ಎಂಬುದು ತಗೊಳ್ಳೋದು ಒಳ್ಳೇದು. ಹೃದಯದ ವಾಲ್ವು ಮತ್ತು ಬ್ಲಡ್ ವೆಸಲ್ಸ್ ಅದಲ್ಲ, ನಮ್ಮ ಮನುಷ್ಯ ಆತ್ಮದ ಅವಸ್ಥೆಯೇ ಇದು ಹೇಳುವುದು ಹೃದಯ ಶುದ್ಧಿಯುಳ್ಳವರು ಅಂತ ಹೇಳುವಾಗ. ಸೊ ಪ್ರಿಯರೇ, ಈ ಸಮಯದಲ್ಲಿ ನಾವು ಯೋಚನೆ ಮಾಡೋಣ. ನಾವು ಅಧಿಕಾರಿಗಳ ಬಳಿಗೆ ಹೋಗುವಾಗ ಅಥವಾ ಬೇರೆ ವ್ಯಕ್ತಿಗಳ ಬಳಿಗೆ ಹೋಗುವಾಗ, ನಮ್ಮ ಫ್ರೆಂಡ್ಸಿನ ಹತ್ತಿರಕ್ಕೆ ಹೋಗುವಾಗ, ಪ್ರಿಯರೇ, ನಾವು ಆರ್ಟಿಫಿಷಿಯಲ್ ಆಗಿ ಎಷ್ಟು ಸಮಯ ಮಾತನಾಡದಿಲ್ಲಲು ಸಾಧ್ಯ. ಒಂದು ಲಿಮಿಟ್ ಇದೆ ಅದಕ್ಕೆಲ್ಲ. ಆದರೆ ನಾವು ಮಾತಾಡಿ ಒಂದು ಟೈಮ್ ಅಲ್ಲಿ ನಮ್ಮ ಹೃದಯದಿಂದ ಹೊರ ಬರುತ್ತದೆ. ನೀವೇ ಯೋಚನೆ ಮಾಡಿ. ನೀವು ಬೇರೆಯವರೊಂದಿಗೆ ತುಂಬಾ ಆರ್ಟಿಫಿಷಿಯಲ್ ಆಗಿ ಮಾತಾಡ್ತಾ ಇದ್ದೀನಿ ಇಟ್ಕೊಳ್ಳೋಣ. ಆಗ ಮಕ್ಕಳೇನೋ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀವಿ ನಾವು?
ನಮ್ಗೆ ಗೊತ್ತಿಲ್ಲದೆ ನಮ್ಮ ಒರಿಜಿನಲ್ ಸ್ವಭಾವ ಹೊರಗಡೆ ಬರುತ್ತೆ. ಅರ್ಥ ಅರ್ಥ ಆಯ್ತಲ್ಲ? ಸೊ ಯಾಕೆಂದ್ರೆ ಮಕ್ಕಳೊಂದಿಗೆ ನಾವು ಹೃದಯ ಬಿಚ್ಚಿ ನಾವು ಅಂದ್ರೆ ನಮ್ಮಲ್ಲಿ ಆರ್ಟಿಫಿಶಿಯಾಲಿಟಿ ಇಲ್ಲ. ಮಕ್ಕಳೊಂದಿಗೆ ಮನೆಯಲ್ಲಿರುವವರೊಂದಿಗೆ ಆರ್ಟಿಫಿಶಿಯಾಲಿಟಿ ಇಲ್ಲ. ಸೊ ಇವರೊಂದಿಗೆ ತುಂಬಾ ಏನೋ ಡೀಸೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ. ಸಡನ್ ಆಗಿ ಇಲ್ಲಿ ಏನೋ ಇಶ್ಯೂ ಆಯ್ತು, ಮುಗಿಯಿತು, ಬ್ಲಾಸ್ಟ್ ಆಗಿ. ಸೊ ಪ್ರಿಯರೇ, ಹೃದಯದ ಅವಸ್ಥೆ ಅಲ್ಲಿ ಹೊರಗಡೆ ಬರುತ್ತೆ. ಅದರಿಂದ ದೇವರು ಹೇಳುವುದು, ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು. ನೀವು ನೋಡಿಬೇಕಾದ್ರೆ ಈ ಕೀರ್ತನೆ 139:13 ಅಲ್ಲ, ಇನ್ನು ವಿಷಯ ಅದಕ್ಕೆ ಮುಂಚಿತವಾಗಿ ಯೆಶಾಯ ಪ್ರವಾದಿ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ಹೃದಯ ಶುದ್ಧಿಯುಳ್ಳವರ ಪ್ರತ್ಯೇಕತೆ ಏನು, ನಿರ್ಮಲ ಹೃದಯರ ಪ್ರತ್ಯೇಕತೆ ಏನು? ಅವರು ದೇವರನ್ನು ನೋಡುವರು. ಅರ್ಥ ಇದಿಲ್ಲ? ಅವರು ದೇವರನ್ನು ನೋಡುವರು. ಇಲ್ಲಿ ನಾವು ನೋಡ್ತೀವಿ ಈ ಯೆಶಾಯ ಪ್ರವಾದಿ 6ನೇ ಅಧ್ಯಾಯ ಪ್ರಾರಂಭ ಆಗುವುದು ಯೆಶಾಯ ಪ್ರವಾದಿ ದೇವಾಲಯದಲ್ಲಿ ಇದ್ದಾರೆ. ದೇವಾಲಯದಲ್ಲಿ ಪ್ರಾರ್ಥನೆಗಾಗಿ ಹೋದಾಗ ಅವರು ದೇವರ ದರ್ಶನವನ್ನು ಕಾಣುತ್ತಾ ಇದ್ದಾರೆ. ಓಕೆ, ಯಾರು ದೇವರ ದರ್ಶನ ಕಾಣ್ತಾರೆ? ಹೃದಯ ಶುದ್ಧಿಯುಳ್ಳವರು. ಶುದ್ಧಿಯುಳ್ಳವರು. ಹೃದಯ ಶುದ್ಧಿಯುಳ್ಳವರು ದೇವರ ದರ್ಶನವನ್ನು ಕಾಣುತ್ತಾರೆ. ಈ ಯೆಶಾಯ ಪ್ರವಾದಿಗೆ ಗೊತ್ತು, ನನ್ನ ಹೃದಯ ಅಶುದ್ಧ, ಕ್ಲೀನ್ ಇಲ್ಲ ಅಶುದ್ಧ ಅಂತೇಳಿ ಗೊತ್ತು. ಅರ್ಥ ಆಯ್ತಲ್ಲ? ಅದಕ್ಕೆ ಒಂದು ಇಂಡಿಕೇಶನ್ ಏನ್ ಕೊಡ್ತಾ ಇದ್ದಾರೆ? 6ನೇ ಅಧ್ಯಾಯ 5ನೇ ವಾಕ್ಯ ಓದುವಾಗ ಕಾಣಬಹುದು. ಆಗ ನಾನು, ಅಯ್ಯೋ ನನ್ನ ಗತಿಯೇನು, ನನ್ನ ಕತೆ ಮುಗೀತು, ಅಶುದ್ಧ ವದನದವನು ನಾನು. ಅಶುದ್ಧ ವದನದವರು ನಾನು, ಅಶುದ್ಧ ವದನದವರ ಮಧ್ಯೆ ವಾಸಿಸುವನು ನಾನು. ಅಯ್ಯೋ, ನಾನು ದೇವರನ್ನು ಕಂಡವಲ್ವಾ? ಇದರ ಅರ್ಥ ಏನು? ಅಶುದ್ಧ ವದನದವನು ಅಂತ ಹೇಳುವಾಗ ಈ ವದನಕ್ಕೆ ಏನೋ ಅಶುದ್ಧಿ ಇದೆ ಅದಲ್ಲ. ಈ ವದನದಿಂದ ಬರೋದು ಏನು? ಹೃದಯದ ಅವಸ್ಥೆಯಿಂದನೇ ಬರುವುದು. ಈಗ ಅಶುದ್ಧ ವದನದವನು ಅಂತ ಹೇಳುವಾಗ ಅರ್ಥ ಏನು? ನನ್ನ ಹೃದಯ ಶುದ್ಧಿ ಇಲ್ಲ. ನನ್ನ ಹೃದಯ ಶುದ್ಧಿ ಇಲ್ಲದೆ ಇರುವಾಗ ನಾನು ದೇವರನ್ನು ನೋಡಲು ಸಾಧ್ಯವಿಲ್ಲ. ಈ ಅವಸ್ಥೆಯಲ್ಲಿ ನಾನು ದೇವರನ್ನು ಕಂಡ್ರೆ ಮುಗಿಯಿತು ನನ್ನ ಜೀವನ. ನಾನು ಕಾಣುವ ಯೋಗ್ಯತೆ ನನಗಿಲ್ಲ. ಈ ಅವಸ್ಥೆಯಲ್ಲಿ ನಾನು ನನ್ನ ದೇವರನ್ನು ಕಂಡ್ರೆ, ಯಾಕಂದ್ರೆ ಈ ಸಮಯದಲ್ಲ ಹೇಳುವುದು, ನಿರ್ಮಲ ಹೃದಯರು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ದೇವರನ್ನು ಕಾಣುವವರು ನಿರ್ಮಲ ಹೃದಯರು. ಪ್ರಿಯರೇ, ಯೋಚನೆ ಮಾಡಿ ನೋಡಿ, ನಾವು ಎಷ್ಟೋ ಜನ ನಾನು ದೇವರನ್ನು ಕಂಡೆ, ಆದ್ರೆ ಅವರ ಮಾತುಗಳೆಲ್ಲ ಒಂದು ಸ್ಟೈಲ್ ಅಲ್ಲಿ ಇರುವಾಗ ಇದು ಸಾಧ್ಯ ಇಲ್ಲ. ಈಗ ಯೆಶಾಯ ಪ್ರವಾದಿ ಒಂಥರ ಪ್ರಸವ ವೇದನೆ ಅನುಭವಿಸ್ತಾ ಇದೆ. ಹೃದಯ ಶುದ್ಧಿ ಇಲ್ಲದೆ ದೇವರನ್ನು ಕಾಣುವಾಗ ಒಂಥರ ಪ್ರಸವ ವೇದನೆ ಅನುಭವಿಸ್ತಾರೆ. ನಾನು ಸಾಯುವೆ, ನನ್ನ ಗತಿ ಮುಗಿಯಿತು, ನನ್ನ ಜೀವ ಮುಗಿಯಿತು ಎಂಬ ರೀತಿಯಲ್ಲಿ ದುಃಖ ಪಡುತ್ತಾ ಇದ್ದಾರೆ. ಆದ್ರೆ ನಮ್ಗೆ ಪ್ಲೇನ್ ಆಗಿ ಗೊತ್ತು ಕೆಲವರ ವರ್ತನೆ, ಕೆಲವರ ಮಾತುಗಳು. ಆದ್ರೆ ಅವ್ರು ಹೇಳೋದು, ನಾನು ದೇವರನ್ನು ಕಂಡೆ ಅಂತ ಹೇಳುವಾಗ ಅದ್ರಲ್ಲಿರುವ ಕಾಂಟ್ರಡಿಕ್ಷನ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಬೈಬಲಿನಲ್ಲಿ ದೇವರನ್ನು ಕಂಡವರ ಅವಸ್ಥೆಗಳು ಭಯಂಕರ ವ್ಯತ್ಯಾಸ ಆಗಿದೆ. ನೀವು ಧ್ಯಾನಕ್ಕೆ ಹೋಗುವ ಅಗತ್ಯ ಏನಿಲ್ಲ. ನೀವು ದೇವರನ್ನು ಕಂಡ್ರೆ ನೋಡಿ, ಮುಗೀತು, ನೀವು ಫುಲ್ ಬ್ರ್ಯಾಂಡ್ ನ್ಯೂ. ಎಕ್ಸಾಂಪಲ್ ನಾವು ನೋಡೋದಾದ್ರೆ ಮೋಶೆ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಉರಿಯುವ ಪೊದೆಯಲ್ಲಿ ಫುಲ್ ಫೇಸ್ ಟು ಫೇಸ್ ಆಗಿ ದೇವರನ್ನು ಕಾಣಲಿಲ್ಲ. ಉರಿಯುವ ಆ ಪೊದೆಯಲ್ಲಿ ಮೋಶೆ ದೇವರನ್ನು ಕಂಡಾಗ, ಉರಿಯುವ ಪೊದೆಯಲ್ಲಿ ಮೋಶೆ ದೇವರನ್ನು ಕಂಡ ನಂತರ ಮೋಶೆಯಲ್ಲಿ ಏನು ವ್ಯತ್ಯಾಸ ಆಗಿದೆ? ಯಾರಾದ್ರೊಬ್ರು ಹೇಳ್ತೀರಾ? ಆ ಮೋಶೆ, ಅದುವರೆಗಿರುವ ಮೋಶೆ ಯಾರು, ಅದ ನಂತರ ಇರುವ ಮೋಶೆ ಯಾರು? ಕೆಜಿ ಸರ್ ಹೇಳ್ತೀರಾ? ಸರಿ,
ಅವನು ಬದಲಾದ ವ್ಯಕ್ತಿ ಆಗ್ಬಿಡ್ತಾನೆ ಸರ್. ಅವನು ಹಳೆಯ ಮೋಸೆ ನೋಡಿ, ಆಗಿರೋದಿಲ್ಲ. ದರ್ಶನಿಗೆ ಎದುರ್ಕೊಂಡು ಹಳೆಯ ಮೋಶೆ ಅಲ್ಲ, ಹ್ಮ್ ಹಳೆಯ ಮೋಶೆ ಅಲ್ಲ. ದೇವರನ್ನು ಕಂಡು ಅಂದ್ರೆ ಆ ಕಾಣುವುದಕ್ಕೆ ಒಂದು 80 ವರ್ಷ ತಗೊಂಡಾಯ್ತು. ಹಳೆಯ ಅವಸ್ಥೆಯಿಂದ ಇನ್ನು ಕುರಿಗಳನ್ನು ಮೇಯಿಸಿ ಅವನಿಗೆ ಆ ಹೃದಯವನ್ನು ಶುದ್ಧೀಕರಿಸುವ ಪ್ರೋಸೆಸ್ಸಿಗೆ ಆಲ್ಮೋಸ್ಟ್ 80 years ತಗೊಂಡ್ರು. ಆ ಹೃದಯ ಶುದ್ಧಿಯಲ್ಲಿ ದೇವರನ್ನು ಕಂಡಾಗ ಪ್ರಿಯರೇ, ಆ ಪಾಯಿಂಟ್ ಇಂದ, ಆ ನಿಮಿಷದಿಂದ ಮೋಶೆಯ ಜೀವನನೇ ವ್ಯತ್ಯಾಸ ಆಯಿತು. ಮತ್ತೆ ನಾವು ಕಾಣ್ತಾ ಇಲ್ಲ, ಮೋಶೆ ಜೊಳ್ಳು ಮಾತಾಡುವುದು ಕಾಣ್ತಾ ಇಲ್ಲ, ಎಲ್ಲೂ ಇಷ್ಟ ಬಂದ ಹಾಗೆ ಮಾತಾಡೋದು ಕಾಣ್ತಾ ಇಲ್ಲ. ತುಂಬಾ ಏನ್ ಬೇಕು ಅದು ಮಾತ್ರ ಮಾತಾಡೋದು ಕಾಣ್ತಾ ಇದೆ. ಫರೋಹನ ಬಳಿಗೆ ಹೋದ್ರು, ಅದು ಆ ಸ್ವಂತದವರ ಬತ್ತಿ ಆದ್ರು, ಆ ಒಂದು ಸಿಲ್ಲಿ ಮಾತುಗಳು, ಜೊಳ್ಳು ಮಾತುಗಳು ಮೋಶೆ ಆಡುತ್ತಾ ಇಲ್ಲ. ಬೇರೆ ಇದು ತುಂಬಾ ಮುಖ್ಯ. ಅವರ ಆ ಆಟಿಟ್ಯೂಡ್ ಅಲ್ಲೂ, ಅವರ ಪ್ಲಾನಿಂಗ್ ಅಲ್ಲೂ, ಅವರ ಮಾತುಗಳು, ನೀವು ಯೋಚನೆ ಮಾಡಿ, ದೇವರನ್ನ ಕಂಡ ನಂತರ ಮೋಶೆ ಮಾತುಗಳು. ಕಾರಣ ಹೃದಯ ಶುದ್ಧಿ ಆಯ್ತು. ಹೃದಯ ಶುದ್ಧಿ ಆಗುವಾಗ, ಹೃದಯ ಶುದ್ಧಿಯಿಂದ ಮಾತನಾಡುವಾಗ ಮಾತುಗಳಲ್ಲಿ ಅಶುದ್ಧಿ ಬರುವುದಿಲ್ಲ. ಪ್ರಿಯರೇ, ಎಷ್ಟೋ ಜನರು ತುಂಬಾ ಫ್ರೀ ಆಗಿ ಮಾತಾಡುವುದನ್ನು ನಾವು ಕೇಳಿದೀವಿ. ಇಷ್ಟ ಬಂದ ಹಾಗೆ ಏನೇ ಮಾತಾಡಿದ್ರು ಅದರಲ್ಲಿ ಏನಾದ್ರೂ ಒಂದು ಬೈಯುವ ಮಾತುಗಳು ಅಥವಾ ಗಲೀಜ್ ಮಾತುಗಳು ಎಷ್ಟೋ ಸೇರಿಸ್ತಾರೆ ಮಾತಾಡುವಾಗ. ಕೆಲವರು ಡೈರೆಕ್ಟ್ ವಚನ ಕೊಡುವಾಗಲೇ ಕೆಲವರ ಬಾಯಿಂದ ಗಲೀಜ್ ಮಾತುಗಳು. ಪ್ರಿಯರೇ, ಇದು ಎಲ್ಲಿಂದ ಬರೋದು? ಹೃದಯದಿಂದ ಬರುವುದು. ಆದ್ರೆ ದೇವರನ್ನು ನೋಡಿದ ನಂತರ ಮೋಶೆಯ ಬಾಯಿಂದ ಅಂತಹ ಒಂದು ಮಾತು ಬರುವುದು ನಾವು ಕಾಣುತ್ತಾ ಇಲ್ಲ. ನೀವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದ್ರೆ, ದೇವರನ್ನು ಕಂಡ ಒಂದು ವ್ಯಕ್ತಿ ಸಂತ ಪೌಲರು ಡಮಾಸ್ಕಸ್ ರೋಡಿನಲ್ಲಿ ದೇವರನ್ನು ಕಂಡರು. ಅದುವರೆಗೆ ಪೌಲನ ಮಾತುಗಳಲ್ಲಿ ಹೇಗೆ ಇವರನ್ನು ಕೊಲ್ಲಬೇಕು, ಅವರನ್ನು ಅದು ಮಾಡ್ಬೇಕು, ಇವ್ರನ್ನ ಇದು ಮಾಡ್ಬೇಕು. ಆದ್ರೆ ಪ್ರಿಯರೇ, ಇದು ಪ್ರಾಸೆಸ್. ದೇವರನ್ನು ಕಾಣುವ ಮುಂಚೆ ಇರುವ ಪ್ರಾಸೆಸ್ ಇದೆಯಲ್ಲ, ಆ ಒಂದು ಪ್ರಾಸೆಸ್ ಅಲ್ಲಿ ಆ ಹೃದಯದ ಪರಿಶುದ್ಧಿ ಆಗ್ತದೆ. ಆಗ ಏನಾಗ್ತದೆ, ಅವರು ದೇವರನ್ನು ಕಾಣುವ ಸ್ಟೇಜಿಗೆ ಬರ್ತಾರೆ. ದೇವರನ್ನು ಕಂಡ ನಂತರ ಇವ್ರ ಫುಲ್ ಸ್ಕ್ಯಾನ್ ಆಯ್ತು, ಇವರ ಹೃದಯ ಅತಿ ಪರಿಶುದ್ಧಿಯುಳ್ಳದಾಯ್ತು. ಇದೆರಡು ಒಂಥರ ಒನ್ ಟು ಒನ್ ಆಗಿರ್ತದೆ. ಹೃದಯ ಶುದ್ಧಿಯುಳ್ಳವರು ದೇವರನ್ನು ಕಾಣುವರು, ದೇವರನ್ನು ಕಾಣುವರು ಹೃದಯ ಶುದ್ಧಿಯುಳ್ಳವರು. ಈಗ ನೋಡಿ, ಪೌಲನು ಡೆಮಾಸ್ಕಸ್ ಅನುಭವದ ನಂತರ ಪೌಲನ ಮಾತಿನ ಶೈಲಿ ನೀವು ನೋಡಿ ಹೇಗಿದೆ ಅಂತ ಹೇಳಿ. ಯಾರನ್ನು ಎದುರಿಸ್ತಾ ಇಲ್ಲ, ಯಾರನ್ನು ಭಯಪಡುತ್ತಾ ಇಲ್ಲ, ಆದ್ರೆ ಬಾಯಿಂದ ಜೊಳ್ಳು ಮಾತೊಂದು ಬರ್ತಾ ಇಲ್ಲ. ಅಗ್ರಿಪ್ಪ ಅರಸನನ್ನು ಕಂಡಾಗ ಅಗ್ರಿಪ್ಪ ಅರಸನೇ, ನಿಮಗೆ ಪ್ರವಾದಿಗಳಲ್ಲಿ ವಿಶ್ವಾಸ ಇದೆಯಾ? ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದೆ, ಧೈರ್ಯವಾಗಿ, ಭಯ ಇಲ್ಲ ಅಲ್ಲಿ. ಯಾಕಂದ್ರೆ ಹೃದಯದಲ್ಲಿ ದೇವರು ತುಂಬಿದೆ. ಆ ದೇವರನ್ನು ಹೊರಗಡೆ ತರದೇ ಇರಕ್ಕಾಗಲ್ಲ. ಹೃದಯದಲ್ಲಿ ಏನ್ ತುಂಬಿದೆ ಅದು ಹೊರಗಡೆ ಬಂದೇ ಬರುತ್ತದೆ. ಅದೇನೆ ನನ್ಗೆ ಆಕ್ಚುಲಿ ಈ ಕಳೆದ 2-3 ದಿನ, ನಿನ್ನೆ ಬರಕ್ಕಾಗಿಲ್ಲ, 2-3 ದಿನ ಸಾಯಂಕಾಲ ಜಪಸರಕ್ಕೆ ಬಂದಾಗ ನಿಜವಾಗಿ ಹೇಳ್ತೀನಿ, ನನ್ಗೊಂದ್ ಹೇಳಕ್ಕಿದೆ. ನೀವ್ ಹೇಳಕ್ ಮುಂಚೆ ನನ್ಗೊಂದ್ ಹೇಳಕ್ಕಿದೆ. ನೀವೀಗ ಮೋಶೆ ಅವ್ರದ್ದು ಸಂತ ಪೌಲರ್ದು ಎಲ್ಲ ಹೇಳಿದ್ರಿ. ನೀವ್ ಮೊನ್ನೆ ಜಪ್ಸರದಲ್ಲಿ ಬೇಡ್ಕೊಂಡ್ಬಿಟ್ರಿ, ಎಲ್ಲಾರು ಹಿಂಗೆ 25 ಜನ ಆದ್ರೂ ಪ್ರಾರ್ಥನೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು, ಇವತ್ ನಾವ್ 20 ಜನ ಇದ್ದೀವಿ. ನಮ್ ಚರ್ಚಲ್ಲೂ ನಾವ್ ಇಷ್ಟಿಲ್ಲ ಬ್ರದರ್. ನೀವ್ ಮೊನ್ನೆ ಕೇಳ್ಕೊಂಡ್ರೆ ಇವತ್ತು 10 ಜನ ಸೇರಿದೀವಿ. ನೆನ್ನೆನು 20 ಜನ ಇದ್ರು, ನೆನ್ನೆನು ಇದ್ರು 20 ಜನ, ಇವತ್ತು 21 ಜನ ಆಗಿದ್ದಾರೆ. ಅಲ್ಲ, ನಾನು ಹೇಳೋದೇನಂದ್ರೆ, ನಾನು 2-3 ನಿನ್ನೆ ಬರಕ್ಕಾಗಿಲ್ಲ, ಮೊನ್ನೆ 2-3 ದಿನ ಸಾಯಂಕಾಲ ಜಪಸರಕ್ಕೆ ಬಂದಾಗ ಪ್ರಿಯರೇ ಏನಾಯ್ತಂದ್ರೆ, ನನಗೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ಆ ಒಂದು ಅನುಭವ ನನಗುಂಟಾಗಿತ್ತು. ನನ್ಗೆ ಗೊತ್ತಿಲ್ಲ, ರಾತ್ರಿ ಎದ್ದು ಕನಿಷ್ಠ 1/4 ಗಂಟೆ ಆದ್ರೂ ಒಂಟಿಯಾಗಿ ಸ್ತುತಿಸುವ ಒಂದು ಅನುಭವ ನನಗೆ, ಅದು ಸುಮಾರು ದಿನಗಳಿಂದ ಬಂದಿರುವ ಒಂದು ಅನುಭವ ಆಯ್ತು ಮೊನ್ನೆ.
ಸೊ ಅದರಿಂದ ನಾನು ಹೇಳೋದೇನೆಂದ್ರೆ ನಾವು ಫ್ರೀ ಇರುವವರೆಲ್ಲ ನಾವು ಸೇರೋಣ, ಸಾಯಂಕಾಲದ ಜಪಸರಕ್ಕೆ ಸೇರೋಣ. ನಿಜವಾಗಿ ಒಂದು ಅನುಭವ ಅಂದ್ರೆ ಆ ಆ ಸಾಯಂಕಾಲದಿಂದ ಅಲ್ಲ ನಾನು ಹೇಳೋದು, ನಮ್ಗೆ ಆ ಒಂದು ನನಗೆ ಆಯ್ತು, ತುಂಬಾ ಅನುಭವ ಆಯ್ತು ಅದು, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಸೊ ಅದರಿಂದ ಪ್ರಿಯರೇ, ಈ ಹೃದಯ ಶುದ್ಧಿ, ನಮ್ಮ ಹೃದಯದಿಂದ ಬರುವ ಹೊರಹೊಮ್ಮುವ ಆ ಒಂದು ಅವಸ್ಥೆ ನಮ್ಮ ಹೃದಯದಲ್ಲಿ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಪೌಲನ ಜೀವನವನ್ನು ನೋಡುವಾಗ, ಈ ಡೆಮಾಸ್ಕಸ್ ರೋಡಲ್ಲಿ ಯೇಸುವನ್ನು ಕಂಡ ನಂತರ ಪೌಲನು ಬರ್ದಿರೋ ಪತ್ರಗಳು ನೀವು ನೋಡಿ, ಪೌಲನ ಅವಸ್ಥೆ ನೋಡಿ. ಆ ಶುದ್ಧ ಹೃದಯದಿಂದ, ನಿರ್ಮಲ ಹೃದಯದಿಂದ ಜೀವಿಸಿದ ಅವರು ಪೌಲನ್ ದೇವರನ್ನು ಕಾಣ್ತಾ ಇದ್ರು. 14 ಬಾರಿ ಸ್ವರ್ಗಕ್ಕೆ ಹೋದ್ರು ಎಂದು ವಚನದಲ್ಲಿ ಅವರೇ ಬರೆದಿದ್ದಾರೆ. ನಿರ್ಮಲ ಹೃದಯರು ಭಾಗ್ಯವಂತರು. ಮೋಶೆಯ ಜೀವನ ನೋಡಿ, ನಾವು ಜಾಸ್ತಿ ವ್ಯಕ್ತಿಗಳನ್ನು ಬೈಬಲಲ್ಲಿ ಕಾಣ್ತಾ ಇಲ್ಲ. ಆ ಒಂದು ಪುನರುತ್ಥಾನಗೊಂಡ ಆ ಒಂದು ಪರಿಶುದ್ಧ, ಆ ಒಂದು ದೈವಾನುಭವದಲ್ಲಿ ದೇವರನ್ನು ಕಂಡ ವ್ಯಕ್ತಿಗಳು. ಮೋಶೆಯ ಬಗ್ಗೆ ನೋಡೋದಾದ್ರೆ, ಸೀನಾಯಿ ಬೆಟ್ಟದಲ್ಲಿ 40 ದಿನ ಉಪವಾಸ ಮಾಡಿ ಪ್ರಾರ್ಥಿಸಿ ದೇವರನ್ನು ಕಂಡಾಗ, ನಮ್ಗೆ ಗೊತ್ತಿಲ್ಲ ಫೇಸ್ ಟು ಫೇಸ್ ಆಗಿ ಕಂಡ್ರೋ ಹೇಗೆ ಕಂಡ್ರೋ ನಮ್ಗೆ ಗೊತ್ತಿಲ್ಲ, ಕಂಡಾಗ ಮೋಶೆಯ ಮುಖ ಪ್ರಕಾಶಿಸುತ್ತಾ ಇತ್ತು. ಫೇಸ್ ಟು ಫೇಸ್ ಆಗಿ ಮೋಶೆಯನ್ನು ನೋಡಕ್ಕೆ ಮನುಷ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಮೋಶೆ ಒಂದು ವೇಲ್ ಹಾಕಿ ಹೊರಗಡೆ ಬರುತ್ತಾ ಇದ್ರು, ಮೋಶೆ ನೋಡಕ್ ಆಗ್ತಾ ಇರ್ಲಿಲ್ಲ. ಬೇರೆ ಇದರ ಪ್ರಾರಂಭ ಹೃದಯ ಶುದ್ಧಿ. ಹೃದಯ ಶುದ್ಧಿ, ಹೃದಯದಲ್ಲಿ ಪರಿಶುದ್ಧಿ ತುಂಬುವಾಗ ಅದು ನಮ್ಮ ನಾಲಿಗೆಯಿಂದ ಹೊರಗಡೆ ಬರುತ್ತೆ, ನಮ್ಮ ಕಣ್ಣುಗಳಿಂದ ಹೊರಗಡೆ ಬರುತ್ತೆ, ನಮ್ಮ ಸ್ಪರ್ಶನಗಳ ಮುಖಾಂತರ ಹೊರಗಡೆ ಬರುತ್ತೆ. ಹೃದಯದ ತುಂಬುವಿಕೆಯಿಂದನೇ ಅಕ್ಷರಗಳು ಮಾತನಾಡುವುದು. ಸೊ ಪ್ರಿಯರೇ, ಈ ಹೃದಯ ಶುದ್ಧಿ ತುಂಬಾ ಮುಖ್ಯ. ಹೃದಯ ಶುದ್ಧಿ ಉಳ್ಳವರು ಭಾಗ್ಯವಂತರು. ಇದು ಆಟೋಮೆಟಿಕಲ್ ಆಗಿ ಆಗುವುದಲ್ಲ, ನಮ್ಮ ಪ್ರಯತ್ನ ಬೇಕೋ ಬೇಡವೋ? ಕೆಜೆ ಸರ್ ಏನ್ ಹೇಳ್ತೀರಾ? ಹೃದಯ ಶುದ್ಧಿ ಆಗ್ಬೇಕಾದ್ರೆ ನಮ್ಮ ಪ್ರಯತ್ನ ಬೇಕಾ? ಬೇಕು ಬೇಕು. ಹೃದಯ ಶುದ್ಧಿಗೆ ನಮ್ಮ ಪ್ರಯತ್ನ ಬೇಕೇ ಬೇಕು. ಈ ಕಾರ್ಯಗಳಿಗೆಲ್ಲ ನಮ್ ಕಡೆಯಿಂದನೂ ಪ್ರಯತ್ನ ಬೇಕು. ಈ ಬೆಟ್ಟದ ಬೋಧನೆಯ ಆ ಕಾರ್ಯಗಳಿಗೆ ಇದು ಆಟೋಮ್ಯಾಟಿಕಲ್ ಆಗಿ ಬರೋದಲ್ಲ, ಅದು ದೇವರೇ ಮಾಡಿರೋದಂತ ರೀತಿ ಹೇಳಕ್ ಆಗಲ್ಲ. ಹೃದಯ ಶುದ್ಧಿ ಆಗ್ಬೇಕಾದ್ರೆ ನಾವು ನೋಡಿ, ಇದ್ರ ಸುಮಾರು ಕಾರ್ಯಗಳು ಕನೆಕ್ಟ್ ಆಗಿದೆ. ಎಷ್ಟೋ ಬಾರಿ ನಮ್ಮ ಹೃದಯ ಶುದ್ಧಿಯಿಂದ ಪಂಚೇಂದ್ರಿಯಗಳು ಹೊರಹೊಮ್ಮುವುದಾದ್ರೆ, ಹೃದಯ ಅಶುದ್ಧಿ ಆಗಬೇಕಾದ್ರೂ ಈ ಪಂಚೇಂದ್ರಿಯಗಳೇ ಕಾರಣ ಆಗ್ತದೆ. ನಾವು ಒಂದು ಬೇಡದೇ ಇರುವ ನ್ಯೂಸ್ ಕೇಳಿದೆ ಅಂತ ಇಟ್ಕೊಳ್ಳೋಣ, ಯಾರೋ ನಮ್ ಬಗ್ಗೆ ಬೇಡದಿರೋ ಮಾತಾಡಿದ್ರು, ಇದು ನಮ್ ಕಿವಿಯಿಂದ ಕೇಳಿ ಆಯ್ತು, ಇದು ನಮ್ಮ ಹೃದಯಕ್ಕೆ ಹೋಗಿ ಆಯ್ತು. ಈಗ ಏನಾಗ್ತದೆ? ನಮ್ಮ ಹೃದಯ ಕಲುಷಿತವಾಗುತ್ತದೆ, ಡಿಸ್ಟರ್ಬ್ ಆಗಿದೆ. ಈ ಪಂಚೇಂದ್ರಿಯಗಳಿದೆಯಲ್ಲ, ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ನಾಲಿಗೆ, ಇದೆಲ್ಲ ಇಂಟೇಕು ಇದೆ, ಹೊರಗಡೆ ಕೊಡೋದು ಇದೆ. ನಾವು ಬೇಡದಿರುವ ಒಂದು ಚಿತ್ರವನ್ನು ನೋಡಿದೆ ಅಂತ ಇಟ್ಕೊಳ್ಳೋಣ, ಏನಾಗ್ತದೆ? ನಮ್ಮ ಹೃದಯ ಕಲುಷಿತವಾಗುತ್ತದೆ. ಅರ್ಥ ಆಯ್ತಲ್ಲ? ಸೊ ಹೊರಗಡೆಯಿಂದ ಮಲಿನವಾಗಿರೋದು ಕಂಡ್ರೆ ಅದು ನಮ್ಮ ಹೃದಯ ಕಲುಷಿತವಾಗುತ್ತದೆ. ಸೊ ನಮ್ಮ ಹೃದಯ ಕಲುಷಿತವಾಗುವಾಗ ಇನ್ನೂ ಮಲಿನವಾಗಿ ನಾವು ಮಾತನಾಡ್ತೀವಿ. ಇದು ತುಂಬಾ ಲಿಂಕ್ ಇರುವ ಒಂದು ಕಾರ್ಯ ಆಗಿದೆ. ನಾನು ಹೇಳೋದು ಅರ್ಥ ಆಯ್ತಲ್ಲ? ಸೊ ನಾವು ಏನ್ ನೋಡ್ಬೇಕು, ಏನ್ ಕೇಳಬೇಕು, ಏನ್ ಮುಟ್ಟಬೇಕು, ಅದರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಹೃದಯದ ಅವಸ್ಥೆ. ನಾವು ನಿರ್ಮಲ ಹೃದಯ ಉಳ್ಳವರಾಗಬೇಕಾದ್ರೆ ನಾವು ನೋಡುವುದು, ನಾವು ಕೇಳುವುದು, ನಾವು ಮುಟ್ಟುವುದು ಎಲ್ಲ ಆ ಒಂದು ಪರಿಶುದ್ಧಿಯುಳ್ಳ ಅವಸ್ಥೆಯಲ್ಲಿ ನಾವು ಆಗಿರ್ಬೇಕು. ಹಾಗೇನಾಗ್ತದೆ? ಆ ಇಂಟೇಕ್ ಬರುವಾಗ ನಮ್ಮ ಹೃದಯ ಶುದ್ಧಿಯುಳ್ಳದಾಗಿ ಮಾರ್ಪಾಡಾಗ್ತದೆ. ನಮ್ಮ ಹೃದಯ ಶುದ್ಧಿಯುಳ್ಳದಾಗಿ ಮಾರ್ಪಾಡಾಗುವಾಗ ನಮ್ಮ ಹೃದಯದಿಂದ ನಾವು ಹೊರಗಡೆನೂ ಈ ಪಂಚೇಂದ್ರಿಯಗಳ ಮುಖಾಂತರ ಈ ಪರಿಶುದ್ಧಿ ಹೊರಗಡೆನೂ ಹೋಗ್ತದೆ. ಸೊ ಅದರಿಂದಲೇ ನಾವು ಹೇಳೋದು,
ನಮ್ಮ ಫ್ರೆಂಡ್ ಸರ್ಕಲ್ ಆದಷ್ಟು ನಾವು ಕೇರ್ಫುಲ್ ಆಗಿರ್ಬೇಕು. ನಾವು ಹೇಗೆ ಎಂಥವರು ಇವರೊಂದಿಗೆ ಮಾತನಾಡಿದಾಗ ನನ್ನ ಹೃದಯ ಕಲುಷಿತವಾಗ್ತದಾ, ನನ್ನ ಪ್ರಾರ್ಥನಾ ಜೀವನ ನಷ್ಟವಾಗ್ತದಾ ಅಂತ ಅವಸ್ಥೆ ಇದ್ರೆ ಅವರನ್ನು ನಾವು ಸ್ವಲ್ಪ ದೂರ ನಿಲ್ಲುವುದು ತುಂಬಾ ಮುಖ್ಯ. ಪಾಪದಿಂದ ಓಡಿ ದೂರ ಹೋಗಿರಿ ಎಂದು ದೇವರು ಹೇಳುತ್ತಾರೆ. ಯಾಕಂದ್ರೆ ಇದರಿಂದ ಆಗೋದೇನು, ನಮ್ಮ ಹೃದಯ ಕಲುಷಿತವಾಗ್ತದೆ. ಈ ಹೃದಯ ಕಲುಷಿತವಾಗುವಾಗ ಮತ್ತೆ ನಮ್ಮಿಂದ ಬರುವುದಕ್ಕೆ ನಮ್ಗೆ ಕಂಟ್ರೋಲ್ ಇರಲ್ಲ. ಅಥವಾ ಒಂದು ಈಗ ಫಿಲಿಂ ನೋಡೋದಾಗ್ಲಿ, ಮೊಬೈಲ್ ನೋಡೋದಾಗ್ಲಿ, ಅಥವಾ ಏನೇ ಅಟ್ಮಾಸ್ಫಿಯರ್ ನಮ್ಮಿಂದ, ನಮ್ಮ ಇಂದ್ರಿಯಗಳಿಂದ ಒಳಗಡೆ ಬರುವ ವಿಷಯಗಳು ಅಶುದ್ಧವಾದ ಕಾರ್ಯವಾದರೆ ನಮ್ಮ ಹೃದಯಗಳು ಕಲುಷಿತವಾಗ್ತವೆ. ನಮ್ಮ ಹೃದಯಗಳು ಕಲುಷಿತವಾಗುವಾಗ ನಮ್ಮ ಹೃದಯದಿಂದ, ನಮ್ಮ ನಾಲಿಗೆಯಿಂದ ಹೊರಗಡೆ ಬರುವುದು ಕಲುಷಿತವಾಗಿಯೇ ಇರುತ್ತದೆ. ನೀವು ಯೋಚನೆ ಮಾಡಿ, ಇಂದ ವ್ಯಕ್ತಿ ಕಿವಿ ಏನೋ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದೆ ಎಂದು ನಾವು ಕಿವಿಯಾಲ ಕೇಳಿದೆ ಅಂತ ಇಟ್ಕೊಳ್ಳೋಣ, ನಮ್ಮ ಹೃದಯ ಕಲುಷಿತವಾಯಿತು. ಈ ಹೃದಯ ಕಲುಷಿತವಾಗುವಾಗ ನೆಕ್ಸ್ಟ್ ಸ್ಟೆಪ್ ಏನು, ಈ ವ್ಯಕ್ತಿಯನ್ನು ಸುಮ್ಮನೆ ಬಿಟ್ರೆ ಆಗಲ್ಲ, ಒಂದೆರಡು ಮಾತು ಹೇಳಲೇಬೇಕು. ಈ ಹೃದಯ ಕಲುಷಿತವಾದ ಹೃದಯದಿಂದ ಆ ವ್ಯಕ್ತಿಗೆ ನಮ್ಮ ನಾಲಿಗೆಯ ಮುಖಾಂತರ 2 ಮಾತು ನಾವು ಆಡ್ತೀವಿ. ಯೋಚನೆ ಮಾಡಿ, ಎಲ್ಲಿಂದ ಪ್ರಾರಂಭ ಆಗಿರೋದು? ಕಿವಿಯಿಂದ ಪ್ರಾರಂಭ ಆಗಿರೋದು. ಕಿವಿಯಿಂದ ಕೇಳಿ ಎಂಟ್ರಿ ಪಾಯಿಂಟ್, ಹೃದಯ ಕಲುಷಿತ ಮಾಡಿ ನಂತರ ಹೃದಯದಿಂದ ತುಂಬಿ ನಾಲಿಗೆಯಿಂದ ಹೊರಗಡೆ ಬಂತು. ಹೃದಯದ ತುಂಬುವಿಕೆಯಲ್ಲಿ ನಾಲಿಗೆ ಅಥವಾ ಅಥರಗಳು ಮಾತನಾಡುತ್ತದೆ. ಸೊ ಪ್ರಿಯರೇ, ಇದು ನಾವು ಕಲಿಯಬೇಕು, ಇದು ನಾವು ನಮ್ಮದಾಗಿಸಬೇಕು. ದೇವರನ್ನು ಕಂಡವರ ಆ ಒಂದು ಜೀವನ, ನೀವು ನಮ್ಮೊಬ್ಬೊಬ್ಬರನ್ನು ನಾವು ಪರಿಶೋಧಿಸಿ ನೋಡಿ, ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದವರು, ಏನೆಲ್ಲ ನೋಡ್ತಾ ಇದ್ದವರು. ಆದ್ರೆ ಈಗ ನಮ್ಗೆ ತುಂಬಾ ಕಂಟ್ರೋಲ್ ಆಗಿದೆ. ತುಂಬಾ ಕಂಟ್ರೋಲ್ ಆಗಿದೆ ಎಂದು ಹೇಳುವಾಗ ಅರ್ಥ ಏನು? ನಾವು ತುಂಬಾ ಬೇಡದಿರೋದೆಲ್ಲ ಬಿಟ್ಟಿದ್ದೇವೆ, ಆದ್ರೆ ಇನ್ನು ಸ್ವಲ್ಪ ಇದೆ ಅಂತ ಅರ್ಥ. ಪ್ರಿಯರೇ, ಒಂದು ಚೂರೂ ಇಲ್ಲದಂತೆ, ಬೇಡದೇ ಇರುವುದು ಒಂದು ಚೂರೂ ಇಲ್ಲದಂತೆ. ನಾನು ಹೇಳೋದು, ಈಗ ತುಂಬಾ ಇಂಪ್ರೂವ್ ಆಗಿದೆ ಎಂದು ಹೇಳುವುದರಲ್ಲಿ ಪ್ರಯೋಜನ ಇಲ್ಲ. 100% ಇಂಪ್ರೂವ್ ಆಗ್ಬೇಕು. ಕುಡಿಯುವ ವ್ಯಕ್ತಿ 1 ಲೀಟರ್ ಕುಡಿಯುವುದು ಈಗ ಪರವಾಗಿಲ್ಲ, ಒಂದು 500ರಷ್ಟು ಲೆವೆಲ್ಗೆ ಕಡಿಮೆ ಆಗಿದೆ ಅಂತ ಹೇಳುವಾಗ ಅದ್ರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಇದೆಯಾ? ಯೋಚನೆ ಮಾಡಿ. ಆ ತರ ನಾವು ಇಂಪ್ರೂವ್ಮೆಂಟ್ ಅಂತ ಹೇಳಕ್ ಆಗಲ್ಲ. ಕುಡಿಯುವ ವ್ಯಕ್ತಿ ಕುಡಿಯದೇ ಇರಬೇಕು, 0 ಆಗ್ಬೇಕು ಕುಡಿಯುವ ಆ ವಿಷಯ. ಅದೇ ರೀತಿ ಎಲ್ಲಾ ವಿಷಯಗಳು ಸ್ವಲ್ಪ ಇರ್ಲಿ, ಸ್ವಲ್ಪ ಅದು ಇದೆ, ಸ್ವಲ್ಪ ಇದು ಇದೆ ಅಂತ ಹೇಳಿ ಆ ಒಂದು ನಿರ್ಮಲತೆ ಆಗಲ್ಲ. 100% ಅಂದ್ರೆ ಒಂದು 100 ಲೀಟರ್ 100 ಲೀಟರ್ನ ಒಂದು ನೀರಿನ ಬಾಟ್ಲಲ್ಲಿ 1 ತುಟ್ಟು ವಿಷ ಹಾಕಿದ್ರೆ ಸಾಕು, ಮತ್ತೆ ಏನ್ ಕರಿತೀವಿ ಅದಕ್ಕೆ? ಪಾಯ್ಸನ್. ವಿಷ ಅಂತಾನೆ ಕರೆಯೋದು, ನೀರನ್ನು ಕರಿಯಲ್ಲ. ಸೊ ಅದರಿಂದ ಪ್ರಿಯರೇ, ನಮ್ಮ ಹೃದಯದ ಪರವಾಗಿಲ್ಲ, ಈಗ ತುಂಬಾ ವ್ಯತ್ಯಾಸ ಇದೆ, ಪರವಾಗಿಲ್ಲ, ತುಂಬಾ ವ್ಯತ್ಯಾಸ ಎಲ್ಲ ಬೇಕಾಗಿರೋದು 0 ಮಲಿನತೆ ಇರಬೇಕು, ಏನು ಇರಬಾರ್ದು ಅಲ್ಲಿ. ಇಂಥ ಅವಸ್ಥೆ ಇದ್ರೆ ಪ್ರಿಯರೇ, ನಾನು ನೀವು ದೇವರನ್ನು ನೋಡಲು ಸಾಧ್ಯ, ಡೌಟೇ ಇಲ್ಲ. ಸೊ ನೀವು ದೇವರನ್ನು ನಮ್ಗೆ ಆಸೆ ಇದೆ, ಸ್ವಾಮಿ ನಿಮ್ಮನ್ನ ನೋಡ್ಬೇಕು. ಇಲ್ಲಿ ಮಲಿನತೆ ಇದೆ, ಇದು ಇಟ್ಕೊಂಡು ನಾವು ಹೇಗೆ ದೇವರು ಬಂದ್ರು ನಮ್ಗೆ ನೋಡಕ್ ಆಗ್ತಾ ಇಲ್ಲ. ಯೆಶಾಯ ಪ್ರವಾದಿ ಅವಸ್ಥೆ ಆಗ್ತದೆ, ಅಯ್ಯೋ ನನ್ನ ಗತಿ ಏನು. ಅದರಿಂದ ಪ್ರಿಯರೇ, ಹೃದಯ ಶುದ್ಧಿ ತುಂಬಾ ಮುಖ್ಯವಾದ ಒಂದು ವಿಷಯ ಆಗಿದೆ. ದೇವರನ್ನು ಈಸಿಯಾಗಿ ಕಾಣಬೇಕಾದ್ರೆ ನೀವು ಯಾಕೆ ಒಂದು ಧ್ಯಾನಕ್ಕೆ ಹೋಗುವಾಗ ದೈವಾನುಭವ ಆಗೋದು ಹೇಗೆ? ನಮ್ಮ ಹೃದಯ ಸ್ವಲ್ಪವಾಗಿ ಶುದ್ಧಿ ಆಗ್ತದೆ, ಹೃದಯ ನಿರ್ಮಲವುಳ್ಳದಾಗಿ ಮಾರ್ಪಾಡಾಗ್ತದೆ. ಅರ್ಥ ಆಯ್ತಲ್ಲ? ಅದು ನಾವು ಸ್ವಂತವಾಗಿ ಕೂತ್ರೆ ಅಷ್ಟ ಆಗ್ಬೇಕಂದಿಲ್ಲ. ನಾವು ವಚನ ಕೇಳಬೇಕು. ಈ ಕಿವಿಯ ಮುಖಾಂತರ ಕೇಳುವಾಗ ಏನಾಗ್ತದೆ, ನಮ್ಮ ಹೃದಯದಲ್ಲಿರುವ ಅಶುದ್ಧಿ ಸ್ವಲ್ಪ ಸ್ವಲ್ಪವಾಗಿ ಹೊರಗಡೆ ಹೋಗಿ ನಾವು ದೇವರನ್ನು ಸ್ತುತಿಸುವಾಗ ಏನಾಗ್ತದೆ ಪ್ರಿಯರೇ, ಹೃದಯದ ಒಂದು ಅವಸ್ಥೆ ಹೊರಗಡೆ ಬರುತ್ತೆ. ಈ ಒಂದು ಒಂದು ಇನ್ಫ್ಲೋ ಮತ್ತು ಔಟ್ ಫ್ಲೋ ಆಗುವಾಗ ನಮ್ಮ ಹೃದಯ ಸ್ವಲ್ಪ ಶುದ್ಧಿ ಉಳ್ಳದಾಗಿ
ಶುದ್ಧಿಯುಳ್ಳದಾಗಿ ಪೂರ್ಣವಾಗಿ ಶುದ್ಧಿಯುಳ್ಳದಾಗಿ ಮಾರ್ಪಾಡಾಗ್ತದೆ. ಪ್ರಿಯರೇ, ಇದು ಪ್ರಾಕ್ಟಿಕಲ್ ಆಗಿ ನಮ್ಮಲ್ಲಿ ನಡೆಯಬೇಕು. ಬಲಿಪೂಜೆಗೆ ಹೋಗುವುದರ ಮುಖಾಂತರ, ಪ್ರಾರ್ಥನೆ ಮಾಡೋದ್ರ ಮುಖಾಂತರ. ಏನಾಯ್ತಂದ್ರೆ ಇತ್ತೀಚೆಗೆ ಬಂದು ನಾವೆಲ್ಲ ಕೋಆರ್ಡಿನೇಟ್ ಮಾಡುವ ಲೆವೆಲ್ ಅಲ್ಲಿ ಆಗಿದ್ದಾರೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಪ್ರಾರ್ಥನೆ ಮಾಡುವ ಲೆವೆಲ್ ಕಡಿಮೆ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸ್ವಾಮಿ ಕೊಡಿ, ನನಗೆ ಪ್ರಾರ್ಥನೆ ಮಾಡುವ ಅವಕಾಶ ಕೊಡಿ, ವಚನ ಕೊಡು, ಒಂದು ಪ್ರೈಸ್ ಅಂಡ್ ವರ್ಷಿಪ್ ಮಾಡುವ ಒಂದು ಅವಸ್ಥೆ ಕೊಡಿ. ನಾವು ಈ ರೀತಿ ಪ್ರಾರ್ಥನೆ ಮಾಡಿದವರೆಲ್ಲ ಈಗ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಕೋಆರ್ಡಿನೇಟ್ ಮಾಡುವಾಗ ಅವ್ರನ್ನ ಏನ್ ಮಾಡ್ಬೇಕು, ಯಾರನ್ನು ತರಬೇಕು, ಯಾರನ್ನ ತರಬಾರದು, ಈ ಚಿಂತೆಗಳೆಲ್ಲ ಇಟ್ಕೊಂಡು ನಾವು ಮಾಡುವಾಗ ನಮ್ಮ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವ ಅವಸ್ಥೆ ನಮ್ಗೆ ಇಲ್ಲದಂತೆ ಆಗ್ತಾ ಇದೆ. ಆಗೇನಾಗ್ತದೆ, ನಮ್ಮ ಹೃದಯ ಕಲುಷಿತವಾಗುತ್ತದೆ. ಪ್ರಿಯರೇ, ನಾವ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರುವುದು ಮುಖ್ಯ ಅಲ್ಲ. ಇವತ್ತು ನಾನು ದೇವರೊಂದಿಗೆ ಆ ಹೃದಯವನ್ನು ಬಿಚ್ಚಿ ಆ ಹೃದಯ ಶುದ್ಧಿಯಲ್ಲಿ ಪ್ರಾರ್ಥನೆ ಮಾಡಲು ನನ್ನಿಂದ ಆಗ್ತದ, ಅಲ್ಲಿ ನನ್ನ ಪರಿಶುದ್ಧಿ. ಎಕ್ಸ್ಪೀರಿಯನ್ಸ್ ಏನು ಮ್ಯಾಟರ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಆಗುವುದಷ್ಟು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ಸ್ವಲ್ಪ ಡಲ್ ಆಗುವ ಸಾಧ್ಯತೆಯನ್ನು ಬರುತ್ತೆ. ಸೊ ಅದರಿಂದ ನಮ್ಮ ಹೃದಯದ ಅವಸ್ಥೆ ನೋಡಿ. ಅದರಿಂದ ನಾನು 2-3 ಪಾಯಿಂಟ್ ಹೇಳ್ತೀನಿ. ಕೀರ್ತನೆ 139:13. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯಿಯ ಗರ್ಭದಲ್ಲಿ ನನ್ನ ರೂಪಿಸಿದಾತ ನೀನು. ನನ್ನ ಈ ಅಂತರಂಗ, ನನ್ನ ಈ ಹೃದಯ ಉಂಟು ಮಾಡಿದವರು ದೇವರಾಗಿದ್ದಾರೆ. ಆದ್ರೆ ಈಗ ನನ್ನ ಅಂತರಂಗ ರಿಮೋಡಿಫೈ ಮಾಡಿರುವುದು ನಾನಾಗಿದ್ದೇನೆ. ದೇವರುಂಟು ಮಾಡಿದ ಅಂತರಂಗವು ರಿಮೋಡಿಫೈ ಮಾಡಿದ ಅಂತರಂಗವು ಟ್ಯಾಲಿ ಆಗ್ತಾ ಇದೆಯಾ? ಅದಕ್ಕೆ 23-24 ವಚನ ಓದಿ. ತಿಳಿದುಕೋ ದೇವ, ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ. ತಿಳಿದುಕೋ ದೇವಾ ನನ್ನ ಹೃದಯವನ್ನು, ಪರೀಕ್ಷಿಸಿ ದೇವಾ ನನ್ನ ಆಲೋಚನೆಗಳನ್ನು, ಕೇಳಿದೀಯಾ ನನ್ನ ಮಾರ್ಗದಲ್ಲಿ ಎಂದು ಪರೀಕ್ಷಿಸು. ಯಾಕಂದ್ರೆ ಈ ಕೇಡು ಬರುವುದು ಹೃದಯದಿಂದ ಆಗಿದೆ, ಆಲೋಚನೆ ಬರುವುದು ಹೃದಯದಿಂದ ಆಗಿದೆ, ಮಾತು ಬರುವುದು ಹೃದಯದಿಂದ ಆಗಿದೆ. ಅದರಿಂದ ದಾವೀದು ಪ್ರಾರ್ಥಿಸ್ತಾ ಇದ್ದಾರೆ, ಪರೀಕ್ಷಿಸು ದೇವಾ ನನ್ನ ಹೃದಯವನ್ನು. ಪ್ರಿಯರೇ, ನಾವು ಮಾತು ಕಂಟ್ರೋಲ್ ಮಾಡಿದ್ರೆ ಸರಿ ಆಗ್ತದೆ ಅಂತಿಲ್ಲ. ನಾವು ಇನ್ನು ನಿಶಬ್ದವಾಗಿದ್ದೇನೆ, ನಾನು ಇನ್ನು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸರಿ ಆಗ್ಬೇಕಂದಿಲ್ಲ. ಹೃದಯವನ್ನು ದೇವರು ಪರೀಕ್ಷಿಸಬೇಕು. ಬೇಕಾದ್ರೆ 1 ದಿನ 2 ದಿನ ಮಾತಾಡದೆ ಇರ್ಬಹುದು, ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ನಮ್ಮ ಹೃದಯ ಕ್ಲಿಯರ್ ಆಗಿದೆ ಅಂತಲ್ಲ. ಹೃದಯದಲ್ಲಿ ಈ 2 ದಿನ ಆದ್ಮೇಲೆ 3ನೇ ದಿನ ಮಾತಾಡುವುದು ಫುಲ್ ಹೇಗಿರುತ್ತದೆ. ಅದರಿಂದ ಮಾತುಗಳು ಎಲ್ಲ ಸೇರಿಸಿ ಹೊರಗಡೆ ಬರುತ್ತದೆ. ಆದ್ರೆ ಹೃದಯ ಶುದ್ಧೀಕರಿಸೋದಾದ್ರೆ, ಸೊ ಪ್ರಿಯರೇ, ನಾವ್ ಇದುವರೆ ಇದಕ್ಕಾಗೆಲ್ಲ ಪ್ರಾರ್ಥಿಸ್ತಾ ಇಲ್ಲ. ಸ್ವಾಮಿ ನನ್ನ ಹೃದಯವನ್ನು ಶುದ್ಧೀಕರಿಸಿ, ದೇವ ನೀ ಪರೀಕ್ಷಿಸಿ. ಅದೇನೆ ಕೀರ್ತನೆಗಾರನು 26:2 ಓದಿ. ಕೀರ್ತನೆ 26:2. ಪರೀಕ್ಷಿಸು ಪ್ರಭು, ಎನ್ನನ್ನು ಪರಿಶೀಲಿಸು, ಋನ್ಮನೆಗಳನ್ನೆಲ್ಲವನ್ನು ನೀ ಪರಿಶೋಧಿಸು. ಈ ದಾವೀದನು ಇದೇ ಪ್ರಾರ್ಥಿಸುದು, ಸ್ವಾಮಿ ನೀವು ಪರೀಕ್ಷಿಸಿ, ಸ್ವಾಮಿ ನನ್ನ ಹೃದಯ ಮನ ಪರಿಶೋಧಿಸು. ಇದು ಬೇರೆ ಭಾಷಾಂತರದಲ್ಲಿ ಉಜ್ಜಿ ನೋಡು ಪ್ರಭು ನನ್ನ ಹೃನ್ಮನಗಳನ್ನು. ಉಜ್ಜಿ ನೋಡು, ಚಿನ್ನವನ್ನು ಟೆಸ್ಟ್ ಮಾಡಕ್ಕೆ ನಾವು ಬ್ಯಾಂಕಿಗೆ ಚಿನ್ನವನ್ನು ಮಾಡಕ್ಕೆ ಅಡ ಇಡಕ್ಕೆ ಹೋಗುವಾಗ ಏನ್ ಮಾಡ್ತಾರೆ, ಅವರು ಉಜ್ಜಿ ನೋಡ್ತಾರೆ, ಇದು ಒರಿಜಿನಲ್ ಇದೆಯಾ ಡೂಪ್ಲಿಕೇಟ್ ಇದೆಯಾ ಅಂತ ಹೇಳಿ. ಅದೇ ರೀತಿ ದಾವೀದನು ಪ್ರಾರ್ಥಿಸ್ತಾ ಇದ್ದಾರೆ, ಉಜ್ಜಿ ನೋಡು ಪ್ರಭು ನನ್ನ ಹೃದಯ, ನನ್ನ ಮನಸ್ಸು, ಅದರಲ್ಲಿ ಏನಾದ್ರೂ ಕಳಂಕವಿದೆಯೋ ಎಂದು ಉಜ್ಜಿ ನೋಡು ಎಂದು ದಾವೀದನು ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಿಯರೇ, ಈ ಶೈಲಿಯಲ್ಲಿರುವ ಪ್ರಾರ್ಥನೆ ನಮ್ಮಿಂದಲೂ ಬರಬೇಕು. ದೇವರು, ನಾವು ಬರೀ ಕೊಡಿ ಪ್ರಾರ್ಥನೆ ಆಗ್ಬಿಟ್ಟಿದೆ ನಮ್ಗೆ. ಆ ಸೌಖ್ಯ ಕೊಡಿ, ಬಿಡುಗಡೆ ಕೊಡಿ, ಇನ್ನು 3 ದಿನ ಪ್ರಾರ್ಥಿಸಿ ನಿಮ್ಗೆ ಸೌಖ್ಯ ಆಗ್ತದೆ, 1 ವಾರ ಪ್ರಾರ್ಥಿಸಿ ನಿಮ್ಗೆ ಬಿಡುಗಡೆ ಆಗ್ತದೆ. ಪ್ರಿಯರೇ, ಇದೆಲ್ಲ ಜೊಳ್ಳು ಮಾತಿದೆ. ದೇವರಿಗೆ ಇಂಥ ಟಾರ್ಗೆಟ್ ಏನೂ ಇಲ್ಲ. ಇಷ್ಟು ದಿನಗಳಲ್ಲಿ ಇಷ್ಟು ಪ್ರಾರ್ಥಿಸಿದ್ರೆ ನಿಮ್ಗೆ ಸರಿ ಆಗ್ತದೆ. ಹಾಗಾದ್ರೆ ನಮ್ ಪ್ರಾರ್ಥನೆ ನೋಡಿ ನಾ ದೇವ್ರು ನಿಮ್ಗೆ ಸೌಖ್ಯ ಕೊಡುವುದು?
ನಾವು 7 ದಿನ ಇಂಥ ಕಡೆ ಹೋದ್ರೆ ಮಾತ್ರ ದೇವರನ್ನು ಕೊಡೋದಾ? ಆ ಯೇಸು ಸ್ವಾಮಿ ಮತ್ತೆ ಯಾಕೆ ಸತ್ತು ಪುನರುತ್ಥಾನರಾಗಿರುವುದು? ಅವರ ಮರಣದಿಂದ ನಮ್ಗೆಲ್ಲ ಸಾಧಿಸಿ ಕೊಟ್ಟಿದೆ ಅಂತ ಹೇಳುವಾಗ ಇಷ್ಟು ದಿನ ಅಲ್ಲ. ಓಕೆ, ಅದರಿಂದ ಪ್ರಿಯರೇ, ನಾವು ನಮ್ ಪ್ರಾರ್ಥನೆ ಶೈಲಿ ಈ ತರ ತಿರುಗಿಸಬೇಕು. ಮುಟ್ಟಿ ನೋಡು ಪ್ರಭು ನನ್ನ ಹೃನ್ಮನಗಳನ್ನು, ಶುದ್ಧೀಕರಿಸು ನನ್ನ ಹೃದಯವನ್ನು. ಆ ರೀತಿ ಪ್ರಾರ್ಥಿಸಿ ಪ್ರಿಯರೇ, ದೊಡ್ಡ ರೀತಿಯಲ್ಲಿ ಜನರನ್ನು ಪರಿಶುದ್ಧಿಯೆಡೆಗೆ ಕರೆತರಕ್ಕೆ ನಮ್ಮಿಂದ ಆಗದೇ ಇದ್ರು ಫಸ್ಟ್ ನಮ್ಮನ್ನು ಪರಿಶುದ್ಧವುಳ್ಳವರಾಗಿಡಲು ಪ್ರಯತ್ನ ಪಡೋಣ. ಕೆಲವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಜನರನ್ನು ಪರಿಶುದ್ಧವುಳ್ಳವರಾಗಿ ಮಾಡುವುದಕ್ಕೆ, ಆದ್ರೆ ಇವರ ಅವಸ್ಥೆ ಅವರ ಅರ್ಥ ಮಾಡ್ತಾ ಇಲ್ಲ. ಅದರಿಂದ ಪ್ರಿಯರೇ, ನಾವೊಬ್ಬೊಬ್ಬರು ಈಗ ಈ ಪ್ರಾರ್ಥನೆಯಲ್ಲಿ ನಾವು ಇರುವ ಇಷ್ಟು ಜನ ನಾವು ಹೃದಯ ಶುದ್ಧಿಗಾಗಿ ಪ್ರಾರ್ಥಿಸುವಾಗ ಸ್ವರ್ಗದ ಅಥವಾ ದೈವರಾಜ್ಯದ ನಿಯಮಗಳ 5ನೇ ಹಂತದಲ್ಲಿ ನಾವು ಆಗಿರುವಾಗ ಬೇರೆ ನಾವು ದೇವರನ್ನು ನೋಡುವರಾಗ್ತೀರ. ಇದುವರೆಗೆ ನಮ್ಗೊಂದು ದರ್ಶನ ಸಿಕ್ಕಿಲ್ವಾ? ಇವತ್ತಿಂದ ಪ್ರಯತ್ನ ಪಡಿ. ನನ್ನ ಹೃದಯವನ್ನು ಶುದ್ಧೀಕರಿಸುವುದಕ್ಕೆ. ನನ್ನ ಹೃದಯ ನಾನು ಶುದ್ಧೀಕರಿಸುವಾಗ, ಹೃದಯದಲ್ಲಿ ಆ ಶುದ್ಧೀಕರಣ ಪ್ರೋಸೆಸ್ 100% ಆಗುವಾಗ ನಾವು ದೇವರನ್ನು ನೋಡಲು ಸಾಧ್ಯ. ಪ್ರಿಯರೇ, ಇದು ನಾವು ಒಬ್ಬೊಬ್ಬರು ಅನುಭವಿಸಬೇಕಾದ ವಿಷಯ. ದೇವರನ್ನು ನೋಡಬೇಕಾ ಹೃದಯ ಶುದ್ಧಿಯುಳ್ಳವರು. ಫಾತಿಮಾದಲ್ಲಿ 3 ಮಕ್ಕಳಿಗೆ ತಾಯಿ ಮರಿಯಲು ಪ್ರತಿಷ್ಠರಾದ ಲೂಸಿ 3 ಮಕ್ಕಳ ಹೆಸರೇನು ಜೋಕಿಂ ಬ್ರದರ್? ಜೆಸಿಂತಾ, ಫ್ರಾನ್ಸಿಸ್ಕೋ. ಈ 3 ಮಕ್ಕಳು ತಾಯಿ ಮರಿಯಲು ಪ್ರತಿಷ್ಠರಾದರು. ಅವರು ಹೋಗಿ ಹೇಳಿದರು, ನಾವು ತಾಯಿ ಮರಿಯಲನ್ನು ಕಂಡೆ ಎಂದು ಹೇಳಿ. ಮಾರನೇ ಸತಿ ಇವರ ಜೊತೆಗೆ ಇಡೀ ವಿಚಾರಣೆಯಲ್ಲಿರುವ ಸಕಲರು ಬಂದು ನಿಂತರು. ಅವರೆಲ್ಲರೂ ಬಂದು ನಿಂತಾಗಲು ನೋಡಿ, ತಾಯಿ ಬಂದಾಗ ಇವರೆಲ್ಲ ಮೊಣಕಾಲು, 3 ಜನ ಮಕ್ಕಳು ಮೊಣಕಾಲು ಇರ್ತಾ ಇದ್ದಾರೆ, ತಾಯಿಯ ಮುಂದೆ ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ ಬೇರೆಯವರಿಗೆ ತಾಯಿಯನ್ನು ನೋಡಕ್ ಆಗ್ತಾ ಇರ್ಲಿಲ್ಲ. ಬೇರೆ ಯಾರು ನೋಡಿಲ್ಲ, ಇವರು ಮಾತ್ರ ತಾಯಿಯೊಂದಿಗೆ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಇದು ನಾವು ಹೃದಯ ಶುದ್ಧಿಯೆಡೆಗೆ ನಾವು ಬರುವಾಗ ಏನಾಗ್ತದೆ, ನಾವು ಸಹ ಈ ರೀತಿ ನೋಡಲು ಸಾಧ್ಯ. ಬೇರೆ ಇದಾಗಬೇಕಾದ್ರೆ ನಮ್ಮ ಹೃದಯ ಶುದ್ಧಿನೂ ಆಗ್ಬೇಕು. ಇದೊಂದು ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಸ್ವಾಮಿ ದೇವನೇ, ದಾವೀದರ ಹಾಗೆ ನಾವು ಒಬ್ಬೊಬ್ಬರು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಮನಗಳನ್ನು ಉಚ್ಚಿ ನೋಡು ಸ್ವಾಮಿ, ಪರೀಕ್ಷಿಸು ಸ್ವಾಮಿ, ಪರಿಶೋಧಿಸು ಸ್ವಾಮಿ. ದಿನೇ ನಾವಿವತ್ತು ನೋಡಿರುವ ವಿಷಯಗಳು, ಕೇಳಿರುವ ಮಾತುಗಳು, ಇದೆಲ್ಲ ನನ್ನ ಹೃದಯ ಮಲಿನಗೊಳಿಸುವುದಾದ್ರೆ ಸ್ವಾಮಿ ನೀವು ಕ್ರಿಯೆ ಮಾಡಿ. ಇನ್ನು ಮುಂದೆ ನನ್ನ ಇಂದ್ರಿಯಗಳ ಮುಖಾಂತರ ನನ್ನ ಹೃದಯ ಶುದ್ಧಿಗಿರುವ ಕಾರ್ಯಗಳು ಮಾತ್ರ ನಾನು ಕೇಳುವಂತೆ ನೀವು ಆಶೀರ್ವಹಿಸಿ. ನಮ್ಮ ಹೃದಯದಿಂದ ಹೊರಗಡೆ ಬರುವ ವಿಷಯಗಳು ಸ್ವಾಮಿ ಕರ್ತನೆ ಅನೇಕ ಬಾರಿ ಜೊಳ್ಳು ಮಾತುಗಳೇ ಆಗ್ತಾ ಇದೆ. ಕ್ರಿಯೆ ಮಾಡಿ ಕರ್ತನೆ, ಕ್ರಿಯೆ ಮಾಡಿ ರಾಜ. ನಾವು ಒಬ್ಬೊಬ್ಬರು ನಿಷ್ಕಳಂಕ ಹೃದಯವುಳ್ಳವರಾಗಿ, ನಿರ್ಮಲ ಹೃದಯವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸಿರಿ. ಪ್ರಿಯರೇ, ಒಂದು ವಾಕ್ಯ ಓದಿ ನಾವು ಕನ್ಕ್ಲೂಡ್ ಮಾಡೋಣ. ಮತ್ತಾಯನ ಶುಭ ಸಂದೇಶ 12ನೇ ಅಧ್ಯಾಯ 34-36 ವಚನಗಳು. ಎಲೆ ವಿಶ್ವಸರ್ಪಗಳೇ, ಪೀಳಿಗೆಯೇ, ಕೆಟ್ಟವರಾಗಿರುವ ನಿಮ್ಮ ಬಾಯಿಂದ ಒಳ್ಳೆಯ ಮಾತು ಬರಲು ಸಾಧ್ಯವೇ? ಹೃದಯದಲ್ಲಿ ತುಂಬಿ ತುಳುಕುವುದನ್ನೇ ನಾಲಿಗೆ ನುಡಿಯುತ್ತದೆ. ಒಳ್ಳೆಯವನು ಹೃದಯದಲ್ಲಿ ತುಂಬಿ ತುಳುಕುವುದೇ ನಾಲಿಗೆ ನುಡಿಯುತ್ತದೆ. ಇನ್ನು ಮುಂದುವರಿಸಿ 36ನೇ ವಾಕ್ಯ ಓದಿ. 36. ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು ಎಂಬುದು ನಿಮಗೆ ತಿಳಿದಿರಲಿ. ಇದ್ರ ಅರ್ಥ ಏನು? ಪ್ರತಿಯೊಂದು ಜೊಳ್ಳು ಮಾತು ಅಂತ ಹೇಳುವಾಗ ಈ ಮಾತು ಬರೋದೆಲ್ಲಿಂದ? ಹೃದಯದ
ತುಂಬುವಿಕೆಯಿಂದ. ಆ ಪ್ರತಿಯೊಂದು ಮಾತುಗಳಿಗೂ ನಾವು ಲೆಕ್ಕ ಕೊಡಬೇಕಾಗುತ್ತೆ. ಸೊ ನಮ್ಮನ್ನು ಲೆಕ್ಕ ಮಾಡುವುದು, ನೀವು ಸ್ವರ್ಗಕ್ಕೆ ಹೋಗ್ಬೇಕ ನರಕಕ್ಕೆ ಹೋಗ್ಬೇಕು ಎಂಬುದು ಹೇಗೆ ಲೆಕ್ಕ ಮಾಡ್ತಾರೆ? ನಾವಾಡುವ ಪ್ರತಿಯೊಂದು ಮಾತುಗಳಿಂದ. ಈ ಮಾತುಗಳು ಎಲ್ಲಿಂದ ಬರುತ್ತೆ? ಹೃದಯದಿಂದ ಬರುತ್ತೆ. ಅಂದ್ರೆ ಪ್ರಿಯರೇ, ನಮ್ಮ ಹೃದಯ ಶುದ್ಧಿ. ಇದು ಅಲ್ಟಿಮೇಟ್ಲಿ ಇದ್ರ ಮೀನಿಂಗ್ ಏನಂದ್ರೆ, ನಿಮ್ಮ ಮಾತುಗಳಿಂದ ನಿಮ್ಮ ಹೃದಯದ ಅವಸ್ಥೆ ಗೊತ್ತಾಗ್ತದೆ. ನಿಮ್ಮ ಹೃದಯದ ಅವಸ್ಥೆಯಿಂದ ನೀವು ಜಡ್ಜ್ ಆಗ್ತದೆ. ಅದರಿಂದ ಪ್ರಿಯರೇ, ನಮ್ಮ ಹೃದಯ ನಿಷ್ಕಳಂಕ ಹೃದಯವುಳ್ಳವರಾಗಿ ಮಾರ್ಪಾಡಾಗಲು ನಾವು ಪ್ರಯತ್ನ ಪಡೋಣ, ಪ್ರಾರ್ಥಿಸೋಣ. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಂದು ನಮಗೆ ಆ ಕಳೆದ ವಾರದ ಮತ್ತಾಯನ ಶುಭ ಸಂದೇಶ, ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಇದು ಮುಂದುವರಿದ ಭಾಗವನ್ನ ಬ್ರದರ್ ನಮಗೆ ವಿವರಿಸಿಕೊಟ್ಟಿದ್ದಾರೆ. ಸೊ ಅನೇಕ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ದೇವರ ಅಥವಾ ನಿತ್ಯ ಜೀವನದ ಅನುಭವ ಪಡೆದ ನಾವು ಈ ಲೋಕದಲ್ಲಿ ಇದ್ರೂ ದೇವರ ರಾಜ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇದಕ್ಕೆ ಬೇಕಾದಂತ ನಿಯಮಗಳು ಈ ಪರ್ವತ ಪ್ರಸಂಗದಲ್ಲಿ ನಾವು ಕಾಣ್ತೇವೆ. ಸೊ ಅದರ ಮೊದಲನೇ ಹಂತ ಬಂದು ಆತ್ಮದಲ್ಲಿ ಬಡವರು ಭಾಗ್ಯವಂತರು. ಹಾಗೆ ಒಂದೊಂದೇ ಸ್ಟೆಪ್ ಹೇಣಿಯಾಗಿ ಹತ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನಿರ್ಮಲ ಹೃದಯಗಳು, ಅಲ್ಲಿವರೆಗೆ ನಾವು ಬಂದಿದ್ದೇವೆ. ಸೊ ಹೃದಯದ ಅವಸ್ಥೆಯ ಒಂದು ಪಿಕ್ಚರ್ ಅನ್ನು ನಮ್ಗೆ ತೋರಿಸಿದ್ರು. ಅದರಲ್ಲಿರುವಂತಹ ನವಿಲು, ಅಹಂಕಾರದ ಚಿಹ್ನೆ, ಕಪ್ಪೆ, ಲೋಕದಲ್ಲಿ ವಾಸಿಸುವ ಒಂದು ಸ್ವಭಾವ, ಹಾವು ನೋಡಕ್ಕೆ ಸಾಫ್ಟ್ ಆಗಿದ್ರು ವಿಷಕಾರಿಯಾಗಿದೆ, ಹುಲಿ ಕ್ರೂರವಾದ ಪ್ರಾಣಿ, ಆಮೆ ಆಲಸ್ಯದ ಒಂದು ಸ್ವಭಾವ, ಹಂದಿ ಕೊಳಚೆಯಲ್ಲಿ ವಾಸಿಸುವ ಒಂದು ಸ್ವಭಾವ, ಮೇಕೆ ಎಲ್ಲವನ್ನೂ ದಾಳಿ ಮಾಡುವ ಒಂದು ಸ್ವಭಾವ. ಸೊ ಈ ಸ್ವಭಾವಗಳು ನಮ್ಮಲ್ಲಿ ಇರುವಾಗ ಅದರಂತೆ ನಾವು ಮಾತನಾಡಕ್ಕೆ ಹೋಗ್ತೇವೆ. ಸೊ ಅದರಂತೆ ನಾವು ಜೀವಿಸ್ತೇವೆ. ಲೂಕನ ಶುಭ ಸಂದೇಶ 6:45, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತೀರಿ, ಆದರೆ ಸೊ ನನ್ನ ಮಾತಿನಂತೆ ನೀವು ನಡೆಯುವುದಿಲ್ಲ. ಯಾಕಂದ್ರೆ ಹೃದಯದಲ್ಲಿ ಏನು ತುಂಬಿದೆ ಅದೇ ಬಾಯಲ್ಲಿ ನಾವು ಮಾತನಾಡ್ತೇವೆ. ನಾವು ಕೃತಕವಾಗಿ ಎಷ್ಟೊತ್ತು ಮಾತಾಡ್ಲಿಕ್ಕೆ ಸಾಧ್ಯ? 10 ನಿಮಿಷ, 20 ನಿಮಿಷ, ಒಂದ್ ವೇಳೆ ಒಂದು ದಿನವೆಲ್ಲ ಮಾತಾಡಿದ್ರು ನೆಕ್ಸ್ಟ್ ದಿನ ಅದು ಹೃದಯದಲ್ಲಿ ಏನ್ ತುಂಬಿದೆ ಅದೇ ನಮ್ಗೆ ಹೊರಗಡೆ ಬಂದ್ಬಿಡ್ತದೆ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಸೊ ಹಾಗಾಗಿ ನಾವೇನು ಹೃದಯದಲ್ಲಿ ಇಟ್ಕೊಂಡಿದೀವಿ ಅದೇ ಮಾತಾಗಿ ಹೊರ ಬರ್ತದೆ. ಆದ್ದರಿಂದ ಹೃದಯ ಶುದ್ಧಿ ಉಳ್ಳವರು ಭಾಗ್ಯವಂತರು. ಸೊ ನಮ್ಮ ಮಾತು, ಅವಸ್ಥೆ, ಇಡೀ ಸ್ವಭಾವ ಹೃದಯದಿಂದ ಬರುವಂತದ್ದು. ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಆತ್ಮದ ಅವಸ್ಥೆ ಮೇಲೆ ಹೊಂದಿರ್ತದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ನಮ್ಮ ಅಧಿಕಾರಿಗಳಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ಅಥವಾ ಇತರ ಬಳಿಗೆ ಹೋದಾಗ ಎಷ್ಟು ಹೊತ್ತು ಮಾತನಾಡ್ಲಿಕ್ಕೆ ಸಾಧ್ಯ? ಹೆಚ್ಚು ಹೊತ್ತು ನಮ್ಮ ಕೃತಕವಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಹಂತದಲ್ಲಿ ಅದು ಒಳಗೇನಿದೆ ಅದು ಬರಲೇಬೇಕಾಗ್ತದೆ. ಸೊ ಯೆಶಾಯ ಪ್ರವಾದಿ 6:5, ಯೆಶಾಯ ದೇವಾಲಯದಲ್ಲಿ ದೇವರ ದರ್ಶನವನ್ನು ನೋಡ್ತಾನೆ, ಆದ್ರೆ ಅವನಿಗೆ ಗೊತ್ತು ಅವನ ಹೃದಯ ಶುದ್ಧಿ ಇಲ್ಲ. ಸೊ ಆಗ ಹೇಳ್ತಾನೆ, ನಾನು ಅಶುದ್ಧ ವದನದವನ. ಅಶುದ್ಧ ವದನ ಅಂದ್ರೆ ಏನು? ಅದು ಹೃದಯದ ಒಂದು ಅವಸ್ಥೆ ಮುಖದಲ್ಲಿ ಕಾಣುವಂತದ್ದು. ಸೊ ಹೃದಯ ಶುದ್ಧಿ ಇಲ್ಲದಂತ ಒಂದು ಅವಸ್ಥೆ. ಇಂಥ ಅವಸ್ಥೆಯಲ್ಲಿ ದೇವರನ್ನ ಕಾಣಲಾಗುವುದಿಲ್ಲ. ಸೊ ಆದ್ರಿಂದ ಅವನು ಪರಿತಾಪ ಪಡ್ತಾನೆ. ಸೊ ಇನ್ನು ನನ್ನ ಅವಸ್ಥೆ ಏನು? ನನ್ನ ಕಥೆ ಮುಗೀತು, ದೇವರನ್ನ ನಾನು ಕಂಡು ಬಿಟ್ಟಿದ್ದೇನೆ ಈ ಒಂದು ಅವಸ್ಥೆಯಲ್ಲಿ. ಸೊ ಬೈಬಲ್ ನಲ್ಲಿ ದೇವರನ್ನು ಕಂಡವರ ಅವಸ್ಥೆಯನ್ನ ನೋಡುವಾಗ ಅದು ಭಯಂಕರವಾಗಿರ್ತದೆ. ಸೊ ಮೋಶೆಯ ಒಂದು ಉದಾಹರಣೆಯನ್ನ ಕೊಟ್ಟರು. ಮೋಶೆಯ ಉರಿಯೋ ಪೊದೆಯಲ್ಲಿ ದೇವರನ್ನು ಕಂಡಾಗ ಸೊ ಅಂದಿನಿಂದ ಮೋಶೆಯ ವ್ಯಕ್ತಿತ್ವೇ ಬದಲಾಯಿತು. 80 ವರ್ಷ ತನಕ ಅವನು ಜೀವಿಸಿ ಈ ಒಂದು ಅವಸ್ಥೆಯಲ್ಲಿ ದೇವರನ್ನ ಕಾಣುವಾಗ ಅವನ ಮಾತಿಂದ ನಂತರ ಜೊಳ್ಳು ಮಾತು ಬರಲೇ ಇಲ್ಲ. ಸೊ ಪೂರ್ಣ ಅವರು ದೇವರ ವಿಚಾರವಾಗಿಯೇ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದಿನಿಂದ. ಸೊ ಹಾಗೆಯೇ ಪೌಲನ ಅವಸ್ಥೆ ಕೂಡ ಆ ಒಂದು ದಮಸ್ಕಸ್ದ ಆ ಮಾರ್ಗದ ಒಂದು ಅನುಭವದಿಂದ ಸೊ ಅವನ ಹೃದಯ ಅದರಿಂದೆಯೇ ಯಾರನ್ನು ಕೊಲ್ಲಬೇಕು, ಸೆರೆಮನೆ ಆಗ್ಬೇಕು, ಶಿಕ್ಷಿಸ್ಬೇಕು ಅನ್ನೋ ಸ್ವಭಾವ ಹೊಂದಿದ್ದವನು, ಹೃದಯ ತುಂಬಿದವನು, ಮುಂದೆ ಅದೆಲ್ಲ ಬದಲಾಗಿ ಸೊ ಬಹಳ ಧೈರ್ಯ ಮತ್ತು ಯಾರು ಬೇಕಾದ್ರೂ ಮಾತನಾಡುವ ಒಂದು ಧೈರ್ಯ ಆತನಲ್ಲಿ ಬಂತು. ಅಗ್ರಿಪನ ಮುಂದೆ ನಿಂತುಕೊಂಡು ಧೈರ್ಯವಾಗಿ ಮಾತನಾಡುವ ಅವಸ್ಥೆ ಅವನಿಗೆ ಉಂಟಾಯಿತು. ಸೊ ಆ ನಂತರ ಅವರು ಹೇಳ್ತಾರೆ 14 ಬಾರಿ ಸ್ವರ್ಗಕ್ಕೆ ಹೋಗಿ ಬಂದ್ರು. ಅಂದ್ರೆ ಹೃದಯ ಶುದ್ಧಿ ಉಂಟಾದಾಗ. ಹಾಗೆ ಮೋಸೆ 40 ದಿನ ಉಪವಾಸ ಮಾಡಿ ದೇವರನ್ನ ಕಂಡಾಗ ಅವರು ದೇವರನ್ನ ಮುಖಾಮುಖಿಯಾಗಿ ನೋಡುವಾಗ
ಅವರ ಮುಖ ಪ್ರಕಾಶಮಾನವಾಗಿತ್ತು. ಸೊ ಅವರ ಹೃದಯದಲ್ಲಿ ಪರಿಶುದ್ಧತೆ ತುಂಬಿತ್ತು. ಸೊ ಯಾವಾಗ ಹೃದಯ ಪರಿಶುದ್ಧತೆ ತುಂಬಿರ್ತದೆ, ಅದರಿಂದ ಹೊರಹೊಮ್ಮುವ ಮಾತುಗಳು, ನಮ್ಮ ನೋಟ, ನಮ್ಮ ನಡತೆ ಎಲ್ಲವೂ ಬದಲಾಗ್ತದೆ. ಹೃದಯ ಶುದ್ಧಿಯಾಗ್ಬೇಕಾದ್ರೆ ನಮ್ಮ ಪ್ರಯತ್ನಗಳು ತುಂಬಾ ಬೇಕು. ಯಾಕಂದ್ರೆ ಪಂಚೇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳು ಒಳಕ್ಕೂ ಸಂಗ್ರಹಿಸ್ಕೊಳ್ತವೆ ಮತ್ತು ಹೊರಕ್ಕೂ ಹೊರಹೊಮ್ಮಿಸ್ತವೆ. ನಾವು ಏನು ನೋಡುವುದು, ಏನು ಕೇಳುವುದು, ಏನು ಮುಟ್ಟುವುದು, ಸೊ ಇದೆಲ್ಲ ಒಳ್ಳೇದಿರುವಾಗ ನಮ್ಮ ಹೃದಯ ಪರಿಶುದ್ಧಿ ಆಗ್ತದೆ. ಸೊ ಆಗ ಹೃದಯ ಕಲುಷಿತ ಹೋಗಿ ಅದು ಶುದ್ಧಿಯಾಗಿ ಹೊರ ಶುದ್ಧಿಯ ಒಳ್ಳೆಯ ಮಾತುಗಳೇ ಅದರಿಂದ ಹೊರ ಬರ್ತದೆ. ಸೊ ಆದ್ರಿಂದ ಒಂದು ವೇಳೆ ನಮ್ಮ ಹೃದಯ ಕಲುಷಿತವಾದ್ರೆ ಅದರಿಂದ ಹೊರಬರುವ ಮಾತುಗಳು ಅಥವಾ ಅವಸ್ಥೆಗಳಿಗೆ ನಮ್ಮ ಕಂಟ್ರೋಲೇ ಇರುವುದಿಲ್ಲ. ಸೊ ಹಾಗಾಗಿ ದೇವರನ್ನ ಕಂಡವರ ಜೀವನ ಈಗ ತುಂಬಾ ಕಂಟ್ರೋಲ್ ಆಗಿದೆ. ನಮ್ಮ ಪ್ರಾರ್ಥನೆ ತಂಡದಲ್ಲಿರುವಂತಹ ನಮಗೂ ಕೂಡ ಕಂಟ್ರೋಲ್ ಆಗಿದೆ, ಆದ್ರೆ ಸಂಪೂರ್ಣವಾಗಿ ಕಂಟ್ರೋಲ್ ಆಗಿಲ್ಲ. ಇನ್ನು ಬೇಡದ ವಿಚಾರಗಳು ಚೂರು ಪಾರು ಇರ್ತದೆ. ಸೊ ಇದು ನಮಗೆ ಜೀರ ಅವಸ್ಥೆ ಆಗ್ಬೇಕು. ಜೀರ ಅವಸ್ಥೆ ಆದಾಗ ಮಾತ್ರ ನಮ್ಗೆ ನಾವು ಧೈರ್ಯವಾಗಿ ಹೇಳ್ಬೋದು ನಾವು ಹೃದಯ ಶುದ್ಧಿ ಉಳ್ಳವರು ಅಂತೇಳಿ. ಸೊ ಹಾಗೆ ಕೀರ್ತನೆ 139 13ನೇ ವಚನ, ಹಾಗೆ ಕೀರ್ತನೆ 26 2ನೇ ವಚನ, ಮತ್ತು ಮತ್ತಾಯನ ಕೊನೆಯದಾಗಿ ಮತ್ತಾಯ ಶುಭ ಸಂದೇಶ 12:34-36. ಸೊ ಇದರಲ್ಲೆಲ್ಲ ಇದೇ ಒಂದು ಸ್ಟ್ರೆಸ್ ಅನ್ನ ಮಾಡಿಕೊಟ್ಟಿದೆ. ಹೃದಯ ಶುದ್ಧಿ ಉಳ್ಳವರು ಮಾತ್ರ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ. ಸೊ ಯಾವ ರೀತಿ ಲೂಸಿ ಜೆಸಿಂತಾ ಫ್ರಾನ್ಸಿಸ್ ಆ ಫಾತಿಮಾದಲ್ಲಿ ಅವ್ರು ಮಾತ್ರ ತಾಯಿ ಮರಿಗಳನ್ನ ನೋಡ್ತಾರೆ, ಉಳಿದವರಿಗೆ ನೋಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಹೃದಯ ಶುದ್ಧಿ ಇತ್ತು, ಉಳಿದವರಿಗೆ ಇರ್ಲಿಲ್ಲ. ಸೊ ಹಾಗಂದ್ರೆ ನಮ್ಮ ಹೃದಯದಲ್ಲಿ ಏನು ತುಂಬಿ ತುಳುಕ್ತದೆ, ಅದೇ ನಾಲಿಗೆಯಿಂದ ಹೊರ ಬರುತ್ತದೆ. ಆದ್ರಿಂದ ಇದು ಬಹಳ ಮುಖ್ಯವಾದ ಒಂದು ಕಾರ್ಯ, ಹೃದಯ ಪರಿಶುದ್ಧತೆ. ಇದಕ್ಕಾಗಿ ನಾವು ಈಗಿನಿಂದಲೇ ಪ್ರಾರ್ಥಿಸಲು ಪ್ರಾರಂಭಿಸೋಣ ಅಂತ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೆಕಾರ್ಡಿಂಗ್ ಆಫ್ ಮಾಡಿ. Praise the Lord, praise